ನಮಸ್ಕಾರ. ಪ್ರೀತಿಯ ಮಿತ್ರ ವೀಕ್ಷಕರೇ, ಹುಣಸೂರಿನಲ್ಲಿ ಇವತ್ತು AS 24x7 ನ್ಯೂಸ್ ಚಾನಲ್ ಪ್ರಾರಂಭವಾಯಿತು. ಇದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರಾದಂತಹ ಶ್ರೀಯುತ ಡಾಕ್ಟರ್ ಅಬ್ದುಲ್ ಶುಕೂರ್ಜಿ ಗುರುಗಳ ನೇತೃತ್ವದಲ್ಲಿ ಈ ಒಂದು ಚಾನಲ್ ಪ್ರಾರಂಭ ಆಗಿದೆ. ಎಲ್ಲರ ಜೊತೆಗೆ ನಾವು ಆರಾಮವಾಗಿ ಸ್ಪಂದಿಸುತ್ತಾ ಎಲ್ಲರ ಒಡನಾಡಿಯಾಗಿ ನಿರಂತರವಾಗಿ 24x7 ಎಲ್ಲ ಸಮಯದಲ್ಲಿಯೂ ನಿಮ್ಮ ಜೊತೆಯಲ್ಲಿ ನಾವಿರ್ತೇವೆ. ನಿಮ್ಮ ಸುದ್ದಿಗಳನ್ನು, ನಿಮ್ಮ ಕಷ್ಟ ಸುಖಗಳನ್ನು ನಾನು ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡ್ತೇವೆ ಅಂಥೇಳಿ ಇವತ್ತು ಆ ಒಂದು ಚಾನಲನ್ನು ಲೋಕಾರ್ಪಣೆಯನ್ನು ಮಾಡಿದರು. ಇದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಅರುಣ್ ಕುಮಾರ್ ಅವರು ಭಾಗವಹಿಸಿದರು ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿಯ ಲೋಕೇಶ್ ವಿಜಾತ್ ಬಾಬು ನಿಮಗೋಸ್ಕರವಾಗಿ ಇದನ್ನು ಚಿತ್ರೀಕರಣವನ್ನು ಮಾಡಿದ್ದೇನೆ. ಬನ್ನಿ ಆ ಒಂದು AS ನ್ಯೂಸ್ ಚಾನಲ್ ಯಾವ ರೀತಿ ಪ್ರಾರಂಭ ಆಗಿದೆ ಅಂತ ನೋಡೋಣ. ಮೊದಲನೇದಾಗಿ ನನ್ನ ಮಾತು ಏನಂದರೆ, ನ್ಯೂಸ್ ಅನ್ನೋದು ಒಂದು ಪ್ರಾಮಾಣಿಕ ಮತ್ತು ಸತ್ಯ ನಿಷ್ಠೆಗೆ ಹೆಸರುವಾಸಿಯಾಗಿರುವಂಥ ಒಂದು ನ್ಯೂಸು. ಹಿಂದೆ ಯಾವುದೇ ತೊಂದರೆ ಆದ ತಕ್ಷಣ ಏನು ಮಾಡ್ತಾ ಇದ್ರು, ಮೊದಲು ಮಾಧ್ಯಮದವ್ರನ್ನ ಭೇಟಿಯಾಗುವಂಥ ಕಾರ್ಯಕ್ರಮ ನಡೀತಿತ್ತು. ಹಿಂದೆ ಮಾಧ್ಯಮದವ್ರ ಹತ್ರ ಹೋದರೆ ನಮಗೆ ನ್ಯಾಯ ಸಿಗುತ್ತೆ, ಅನ್ಯಾಯ ಆಗಿದ್ರೆ ನ್ಯಾಯ ದೊರಕಿಸುತ್ತೆ, ಅನ್ಯಾಯನೆಲ್ಲ ಎತ್ತಿಡುವಂಥ ಕೆಲಸ ಆಗುತ್ತೆ ಅನ್ನೋದನ್ನ ಭಾಳ ಮುಂದಾಗಿ ಮುಂದೆ ಇಟ್ಕೊಂಡಿದ್ರು. ಆ ಒಂದು ಪ್ರಾಮಾಣಿಕತೆ, ನ್ಯಾಯ ನಿಷ್ಠೆ, ರೈತರಿಗೆ ಯಾಕೆ ಶೋಷಿತ ವರ್ಗದವರಲ್ಲಿ, ಕೂಲಿ ಕಾರ್ಮಿಕರಿಗೆ ಯಾರೇ ಆಗಲಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡುವಂಥ ಕೆಲಸ ಈ ನ್ಯೂಸ್ ಚಾನಲ್ ಮಾಡಿ ಯಶಸ್ವಿಯಾಗಿ 100 ಕಾಲ ಬಾಳಲಿ ಎಂದು ಹಾರೈಸುತ್ತಾ ನನ್ನ ಮಾತುಗಳನ್ನು ನಾವು ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರು, ನಾವು ಅನ್ನ ತಂದು ಒಂದೇ ಮನೆಯಲ್ಲಿ ಒಂದೇ ರೀತಿಯಲ್ಲಿ ಒಂದೇ ಕಡೆ ಇರೋರು ಇದ್ದವರು. ಬಟ್ ಇವತ್ತು ಒಂದು ಮಾಧ್ಯಮಕ್ಕೂ ಇವ್ರಿಗೂ ಅಜಗಜಾಂತರ. ಇವರು ಹೋರಾಟ ಸಂಘ ರೈತರ ಪರವಾಗಿ ನಡೆದಂಥ ಸಂಘಟನೆಗಳು, ಪತ್ರಿಕೆಗಳು ಸಂಬಂಧನೇ ಇಲ್ಲದಿರೋ ಒಂದು ಸಂದರ್ಭದಲ್ಲಿ ಇವತ್ತು ಇವರೊಂದು TV ಚಾನಲ್ನ ಓಪನ್ ಮಾಡ್ತಾ ಇರೋದ್ರಿಂದ ಆ ಸಂಘಟನೆ ಹೋರಾಟಕ್ಕೆ ಒಂದು ಮೂಲ ಶಕ್ತಿ ಆಗ್ತಾ ಇದೆ ಈ ಚಾನಲ್ ಅಂತೇಳಿ ನಾನು ಭಾವಿಸ್ತೇನೆ. ಜೊತೆಗೆ ಈ ಚಾನಲ್ ನಮ್ಮ ಹಿರಿಯರು ಹೇಳಿದರು, ಹಿಂದೆ ಯಾವುದಾದ್ರು ಒಂದು ಇದ್ರೆ ಪೇಪರ್ ಹತ್ರ ಹೋಗ್ತಿದ್ರು, ಅಲ್ಲಿ ಹೋಗ್ತಿದ್ರು, ಇಲ್ಲಿ ಹೋಗ್ತಿದ್ರು. ಇವತ್ತು ಮಾಧ್ಯಮ ಯಾವ ಮಟ್ಟಕ್ಕಾಗಿದೆ ಅನ್ನೋದ್ರ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ. ಆದರೆ ಒಂದಂತೂ ತಿಳ್ಕೊಳ್ಳಿ, 100 ಜನರಲ್ಲಿ 79 ಜನ ಬೇರೆ ಥರ ಇದ್ರು. ಇನ್ನು ಉಳಿದವರಾದ್ರೂ ಪ್ರಾಮಾಣಿಕವಾಗಿರುವಂಥ ಪತ್ರಕರ್ತರುಗಳು ಇಲ್ಲಿ ಇರೋದ್ರಿಂದ ಇವತ್ತು ಮಾಧ್ಯಮ ಇವತ್ತುಕೊಳ್ಕೊಂಡಿದ್ದಾರೆ. ಯಾಕೆ ಈ ಮಾತು ನಾವು ಹೇಳ್ಬೇಕಂದ್ರೆ, 40 ವರ್ಷಗಳ ಕಾಲ ನಾನು ಈ ಮಾಧ್ಯಮದಿಂದ ಬಂದಿರೋನು. ಪತ್ರಿಕೆಗಳ ಕೆಲಸ ಮಾಡಿ, ಇಲ್ಲಿ ಕ್ರೈಮ್ ಸ್ಟೋರಿ ವರ್ಕ್ ಮಾಡಿ, ಒಂದ್ಯಾವುದೋ ಒಂದು ಪತ್ರಿಕೆ ಮಾಡಬೇಕು. ಅದರ ಆದಂಥ ನೋವೆಲ್ಲ ನಾವು ಅನುಭವಿಸ್ತೀವಿ. ಮಾತ್ರ ಹೇಳಂದರೆ ನಮ್ಮ ಮೂಲ ಉದ್ದೇಶ ಏನಿದೆ, ಒಬ್ಬರು ಪತ್ರಿಕೆನ ಸರಿ ಅನ್ಬೋದು, ಪತ್ರಿಕೆನ ವಿರೋಧ ಮಾಡ್ಬೋದು. ಒಂದು ಪತ್ರಿಕೆಯಲ್ಲಿ ಯಾರೋ ಒಬ್ಬ ಭ್ರಷ್ಟನ ಒಳ್ಳೆಯವನು ಪ್ರಾಮಾಣಿಕ ಅಂತ ಬರೆದ್ರೆ ಅದು ಒಳ್ಳೆಯವನು. ಆಮೇಲೆ ಯಾರಾದರೂ ಈ ಅಪ್ರಾಮಾಣಿಕ ರಾಜಕಾರಣಿಗಳಿಗೆ ಇವರು ಪ್ರಾಮಾಣಿಕ ರಾಜಕಾರಣಿ, ಇವರು ದೇವರಂಥವ್ರು, ಈ ದೇಶ ಈ ಊರಿಗೆ ಬೆಳಕು ಕೊಡ್ತಾ ಇರೋರು ಅಂತ ಮಾಡಿಬಿಟ್ರೆ ಒಳ್ಳೆಯವರು. ಅವರ ಭ್ರಷ್ಟಾಚಾರನ ಏನಾದರೂ ಪ್ರತಿಬಿಂಬಿಸಿದ್ರೆ ನಾವು ಪತ್ರಕರ್ತರು ಸರಿ ಇಲ್ಲ. ಆ ಥರ ಕಾಂಟ್ರವರ್ಸಿಗಳು ಇವ್ರಿಗೆ ಆಗೋದು ಬೇಡ. ಇವ್ರ ಜೊತೆಲಿ ನಾವಿದ್ದೀವಿ. ಇವರು ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋಗಿ ನಿಮ್ಮಗಳೆಲ್ಲ ಒಂದು ಮಾರ್ಗದರ್ಶನದಲ್ಲಿ TV ಚಾನಲ್ಲು ರೈತ ಪರ ಸಂಘಟನೆಗಳಿಗೆ ಮತ್ತು ಬೇರೆ ಕನ್ನಡ ಪರ ಸಂಘಟನೆಗಳಿಗೆ ಸಾಮೂಹಿಕವಾಗಿ ಎಲ್ಲ ಒಂದು ಸಂಘಟನೆಗಳಿಗೂ ಸಪೋರ್ಟ್ ಮಾಡಿಕೊಂಡು ಸಾಮಾಜಿಕ ನ್ಯಾಯದ ಪರವಾಗಿ ನಿಲ್ಲುವಂಥ ಒಂದು ಶಕ್ತಿನ ಆ ದೇವರು ಇವರಿಗೆ ಕೊಡಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಇವರಿಗೆ ಆಶಿಸ್ತೀನಿ. ತಾಲೂಕಿನಿಂದ ನಮ್ಮ ಬಾವಾಜಿ ಅಂದರೆ ನಮ್ಮ ಡಾಕ್ಟರ್ ಅಬ್ದುಲ್ ಶುಕೂರ್ ಅವರು ಇವತ್ತು ಒಂದು ಈ ಸಮಾಜಕ್ಕೆ ಕೊಡುಗೆಯಾಗಿ ಆರಂಭ ಮಾಡಿದ್ದಾರೆ. ಅವರಿಗೆ ಈ ಶುಭ ಸಂದರ್ಭದಲ್ಲಿ ನಮ್ಮ ರೈತ ಸಂಘ ಪರವಾಗಿ ಅವರಿಗೆ ಫಸ್ಟು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಆದರೆ ಇವತ್ತು ನಮ್ಮ ಶುಕೂರ್ಜಿ ಅವರು ಒಂದು ಈ ಚಾನಲ್ ಮಾಡಿರೋದು, ಇವತ್ತು ಈ ತಾಲೂಕು ಮಟ್ಟದಲ್ಲಿ ಮಾಡಿರೋ ಚಾನಲ್ ರಾಜ್ಯ ಮಟ್ಟದಲ್ಲಿ ವ್ಯಾಪ್ತಿಯಾಗಿ ಈ ನ್ಯೂಸ್ ಚಾನಲ್ಲು ಎತ್ತಿ ಹಿಡಿದ್ರೆ ಇವತ್ತು ಅವ್ರಿಗೆ ನಮ್ಮ ಗುರೂಜಿಯವ್ರಿಗೆ ಒಂದು ಅನುಕೂಲ ಆಗ್ಬೋದು ಅಂತ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತೀನಿ. ಮತ್ತು ಇನ್ನೊಂದಪ್ಪ ಏನಂತಂದರೆ, ಈ ನ್ಯೂಸ್ ಚಾನಲ್ನೇ ನ್ಯಾಯ ನೀತಿ ಸತ್ಯ ಕಂಡುಹಿಡಿಯೋಕ್ಕೆ ಇರೋದು ನ್ಯೂಸ್ ಚಾನಲ್. ಈ ನ್ಯೂಸ್ ಚಾನಲ್ ಬಂದಮೇಲೆ ಇವತ್ತು ಎಷ್ಟೋ
ವರ್ಗದವರು ಎಷ್ಟೋ ಕೆಲಸ ಮಾಡ್ತಿದ್ರು, ಇವತ್ತೆಲ್ಲ ನಿರ್ಗತಿಕರಾಗಿ, ಅಂದರೆ ಸುಳ್ಳು ಹೇಳೋಕ್ಕಾಗ್ತಾ ಇಲ್ಲ. ನ್ಯಾಯನ ಎತ್ತಿರೋಂಥ ಚಾನಲ್ ಆಗಿರೋದ್ರಿಂದ ಕೆಲವರಿಗೆ ಏನು ಮಾಡೋಕ್ಕಾಗ್ತಾ ಇಲ್ಲ. ಆದರೂ ನಮ್ಮ ಬಾವಾಜಿಯವರು ಇವತ್ತು ಈ ಚಾನಲ್ ಮಾಡಿರೋದ್ರಿಂದ ಇವತ್ತವರು ಏನೇ ಈ ಚಾನಲ್ ಕೈ ಹಾಕಿದಾಗ ಏನೇ ಎದೆಗುಂದಿದ್ದೇನೆ ಆ ಚಾನಲ್ ಅವ್ರಿಗೆ ಕೆಲವರು ಅಸಮಾಧಾನ ಆಗ್ಬೋದು. ಈ ಚಾನಲ್ ಹೇಳ್ಬಿಟ್ರಲ್ಲ, ಸತ್ಯ ಹೇಳಿದ್ದಕ್ಕೆ ನಮ್ಗೆ ಇವತ್ತು ಅಸಮಾಧಾನ ಆಗುವಂಥ ಒಂದು ಸಂದರ್ಭ ಅಂತ ಹೇಳ್ಬೋದು. ಅದಕ್ಕೆ ಇವರಿಗೆ ಎದೆಗುಂದಾನೆ ಆ ಚಾನಲ್ನ ಮುನ್ನಡೆಸ್ಕೊಂಡು ಹೋದರೆ ಇವತ್ತು ಇವ್ರಿಗೆ ಯಾವ ಕಾರಣಕ್ಕೂ ಈ ಚಾನಲ್ ಯಶಸ್ವಿ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ ನಮ್ಮ ಗುರೂಜಿಯವರು ಇವತ್ತು ಯಾವತ್ತೂ ಅವರು ಯಾವ ಜಾತಿ ಪರವಾಗಿ ಯಾರಿಗೂ ಏನು ವ್ಯಕ್ತಿ ನೋಡಿ ಮಾಡ್ತಾರೆ ಹೊರತು ಜಾತಿ ಪರವಾಗಿ ಮಾಡಿದವರಲ್ಲ ಅವರು. ಅದರಿಂದ ಅವ್ರಿಗೆ ಈ ಸಮಾಜದಲ್ಲಿ ಹೆಸರಿದೆ, ಇದೆ. ಹಾಗೆ ಈ ಸಂದರ್ಭದಲ್ಲಿ ಶುಭ ಸಂದರ್ಭದಲ್ಲಿ ಅವ್ರಿಗೂ ಒಂದು ಈ ಉನ್ನತ ಮಟ್ಟಕ್ಕೆ ಇರುವಂಥ ಎಲ್ರಿಗೂ ನಾನು ಶುಭ ಹಾರೈಸಿ ಈ ಸಂದರ್ಭದಲ್ಲಿ ಧನ್ಯವಾದನ ತಿಳಿಸಿ ಒಳ್ಳೇದಾಗಲಿ ಅಂತ ಆರಿಸಿ ಈ ಚಾನಲ್ 100 ಮಟ್ಟಕ್ಕೆ, ಅಂದರೆ ಒಂದು ಆಲದ ಮರ 100 ವರ್ಷ ಬೆಳೀತದೆ, ನನಗೆ ಈ ಚಾನಲ್ ಬೆಳೆಯಲಿ ಅಂತ ಹೇಳ್ತಾ ಶುಭ ಹಾರೈಸ್ತಾ ಈ ಸಂದರ್ಭದಲ್ಲಿ ಎಲ್ಲರೂ ಗುಣಿಸಿ ನಾನು ಆತ್ಮಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಅಬ್ದುಲ್ ಶುಕೂರ್ ಗುರುಜಿಯವರು ಚಾನಲ್ನ ಓಪನ್ ಮಾಡಿರೋದು ಎಲ್ಲರಿಗೂ ಖುಷಿಯಾಗುವಂಥ ವಿಚಾರ. ಯಾಕಂದರೆ ತಾಲೂಕಲ್ಲಿ ಎಲ್ಲ ಎಷ್ಟೊಂದು ಆಗು ಹೋಗುಗಳು ಬೇರೆ ಚಾನಲ್ಗಳಿಗೆ ಹೋದಾಗ ಕೆಲವರು ಹಾಕ್ತಾರೆ, ಕೆಲವರು ಹಾಕಲ್ಲ. ನಾವು ತುಂಬ ದಿನದಿಂದ ಹೇಳ್ತಾ ಇದ್ವಿ, ಇಷ್ಟೊಂದು ಸಹಾಯಗಳನ್ನು ಮಾಡ್ತಾ ಇದ್ದೀರಾ ತಾಲೂಕಿನ ಹೆಣ್ಮಕ್ಳಿಗಾಗ್ಬೋದು, ಬೇರೆ ಜನತೆಗಾಗ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಅಬ್ದುಲ್ ಶುಕೂರ್ ಅವರು ಸಹಾಯನ ಮಾಡ್ಕೊಂಡು ಬಂದಿದ್ದಾರೆ. ಇವರಿಂದ ನೂರಾರು ಹೆಣ್ಮಕ್ಳು ಟೈಲರಿಂಗ್ ಕಲಿತಾ ಇರ್ಬೋದು, ಬೇರೆ ಥರ ನರ್ಸಿಂಗ್ ಕಲಿತಾ ಇರ್ಬೋದು, ಆಮೇಲೆ ಹುಷಾರಿಲ್ಲ ಅಂದವರಿಗೆ ಮಾತ್ರೆ ವ್ಯವಸ್ಥೆ ಮತ್ತು ಮೆಡಿಸಿನ್ ವ್ಯವಸ್ಥೆಗಳನ್ನು ಮಾಡ್ತಾ ಬಂದಿದ್ದಾರೆ. ನಾನು ಕೂಡ ಅವ್ರ ಕಡೆಯಿಂದ ತುಂಬ ಜನಕ್ಕೆ ಕೊಡಿಸ್ತಾ ಇದ್ದೀನಿ. ಪ್ರತಿ ವರ್ಷ ನಾವು ಮಹಿಳಾ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಆ ಮಹಿಳಾ ದಿನಾಚರಣೆಯಲ್ಲಿ ಅವರ ಹತ್ರ ಸ್ಪಾನ್ಸರ್ ಆಗಿ ಮಿಷನ್ಗಳನ್ನು ತಕ್ಕೊಂಡು ನಾವು ಬಡ ಹೆಣ್ಮಕ್ಳಿಗೆ ಹಂಚಿಕೆಯನ್ನು ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಆದರೂ ಈಗ ಈ ಚಾನಲ್ಲು ಯಶಸ್ವಿಯಾಗಿ ನಡೀಲಿ ಅಂತ ಹೇಳ್ತಾ ಇನ್ನೂ ಹೆಚ್ಚು ಜನಗಳಿಗೆ ಅವರು ಸಹಾಯ ಮಾಡೋದರ ಮೂಲಕ ಅವರ ಯಶಸ್ಸನ್ನು ಕಾಣಲಿ ಅಂತ ನಾನು ಈ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರು ರೈತ ಪರ್ವ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಬರೀ ಹೇಳಿದ ತಕ್ಷಣ ನಮ್ಮ ರಾಜ್ಯಾಧ್ಯಕ್ಷರು ತುಂಬ ಕೆಲಸ ಇತ್ತು. ಪದ್ಮವ್ರೆ ನಮಸ್ಕಾರ, ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೂ ನಮ್ಮ ಒಂದು ತಟ್ಟಲ್ಲಿ ತಿಂದು ಬೆಳೆದಿರೋಂಥದ್ದು ನಮ್ಮ ರಾಜಣ್ಣ ಅಂತ ಅಂದರೆ ನಾವೆಲ್ಲ ಅವ್ರಿಗೆ ಅಣ್ಣಕ್ಕಿಂತನೂ ಜಾಸ್ತಿ ಬೆಲೆ ಕೊಡೋಂಥ ಜನಗಳು ನಾವು. ಒಂದೇ ಬೀದಿಲಿರೋದು, ಈಗಲೂ ಒಂದೇ ಬೀದಿಲಿರೋದು, ಒಂದೇ ಮನೆಯಲ್ಲಿರೋದು. ಅವರು ನಮ್ಗೆ ಮರ್ಯಾದೆ ತುಂಬಾ ಕೊಡ್ತಾರೆ, ನಾವು ಅಷ್ಟೇ ಮರ್ಯಾದೆ ಕೊಟ್ಕೊಂಡು ಬಾಳ್ಕೊಂಡು ಜೀವನ ಮಾಡಿಕೊಂಡು ನಾವು ಬರ್ತಾ ಇರೋದು. ನಮ್ಮ ರಾಜಣ್ಣ ಅವರು ಪೇಪರ್ ಕೊಟ್ಟಿದ್ದ, ಅವ್ರದ್ದೇ ಸ್ವಂತ ಆಗೋಂಥದ್ದು ಒಂದು ಪೇಪರನ್ನು ಮಾಡಿದ್ರು. ಇವತ್ತು ನ್ಯಾಯ ಎಲ್ಲಿ ಅನ್ಯಾಯ ಆಗ್ತದೆ ಅಲ್ಲಿ ತಡೆಯೋಕ್ಕೋಸ್ಕರ ತುಂಬ ಜನ ತಡೆದು ಎಲ್ಲರಿಗೊಂದು ನ್ಯಾಯ ಕೊಡಿಸಿರೋಂಥ ಒಂದು ವ್ಯಕ್ತಿ ಅಂತ ನಾವು ಹೇಳ್ಬೋದು. ಯಾರು? ನಮ್ಮ ರಾಜಣ್ಣ. ತುಂಬ ಜನ ನೋಡಿದ್ವಿ, ಒಂದು ಒಳ್ಳೊಳ್ಳೆ ನ್ಯಾಯ ಕೊಡಿಸೋರೆ, ನ್ಯಾಯ ಸಿಕ್ಕಂಗೆ ಮಾಡೋರೆ. ತುಂಬ ಅವ್ರಿಗೆ ದೇವರು ವಯಸ್ಸು ಆರೋಗ್ಯ ಬಯಸ್ತೀನಿ. ಇನ್ನೂ ನಮ್ಮ ತಲೆ ಮೇಲೆ ಇನ್ನೂ ಬಿಗಿಯಾಗಿರಲಿ, 100 ವರ್ಷ ಆಯಿಸ್ಕೊಳ್ಳಿ, ಇವ್ರಿಗೆ ಇವ್ರ ಹೆಂಡತಿ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಹಾಗೂ ನಮ್ಮ ಕುಮಾರಣ್ಣ ಅವ್ರು ಬಂದರೆ ದೇವರು ಅವ್ರಿಗೂ ವಯಸ್ಸು ಆರೋಗ್ಯ ಕೊಡಲಿ. ಆಮೇಲೆ ನಮ್ಮ ರೈತರ ಪರವಾಗಿ ಎಲ್ಲರೂ ಬಂದಿದ್ದಾರೆ, ಹೆಸರು ಹಾಕೊಂಡಿದ್ರು ಗೊತ್ತಾಯ್ತದೆ. ಎಲ್ಲರಿಗೂ ನೀವು ಬಂದಿರೋದಕ್ಕೆ ನಾನು ಶುಭ ಹೇಳ್ತೀನಿ. ಹಾಗೂ ಮತ್ತು ಇವತ್ತು ಕೆಲಸ ಬಂದಾಗಳು ಎಲ್ಲ ಬಿಡ್ಬಿಟ್ಟು ನೀವು ಇದೆಲ್ಲ ನನಗೋಸ್ಕರ ಬಂದಿದ್ದೀನಿ ಅಂತಂದರೆ ನಾನು ನಿಮ್ಮ ಮನಸ್ಸಲ್ಲಿ ಇದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್. ಜಸ್ಟ್ 22 ವರ್ಷ ನೀವು ಸಮಾಜ ಸೇವೆ ಮಾಡ್ತಾ ಇದ್ದೀರಾ, ರೈತರ ಪರವಾಗಿ ಒಂದು ಹೋರಾಟ ಮಾಡ್ತೀರಾ. ಇವತ್ತು ಮಾಧ್ಯಮ ಕಾಲಿಡ್ತೀರಲ್ಲ, ಏನು ಕಾರಣ? ಪಬ್ಲಿಸಿಟಿಗೋಸ್ಕರನ ಇಲ್ಲ ಏನು ನೀವು ಒಳ್ಳೆ ಮಾಡ್ತೀರ? ಸರ್, ಇದು ಏನಂತ ಅಂದ್ರೆ ನಾನು 30 ವರ್ಷದಿಂದ ನಾನು ಸೋಷಿಯಲ್ ವರ್ಕ್ ಮಾಡ್ಕೊಂಡು ಬಂದಿರೋದು. ಮಾಧ್ಯಮ ಲೋಕ ಕಾಲಿಟ್ಟಿರೋ ಕಾರಣ ಅಂತ ಅದೇ ಹೇಳ್ತೀನಿ. 30 ವರ್ಷದಿಂದ ನನ್ನ ಸೋಷಿಯಲ್ ವರ್ಕ್ ನಡೆದಿರೋದು. ನಮ್ಮ ಬೀದಿಲ್ಲ ಗೊತ್ತಿಲ್ಲ ನಾನು ಏನು ಮಾಡಿದ್ದೀನಿ ಅಂತ. 5,500-6 ಸಾವಿರ ಹೆಣ್ಮಕ್ಳಿಗೆ ಟ್ರೈನಿಂಗ್ ಮಾಡಿಸಿದ್ದೀನಿ. ಇನ್ನೂ ಆ 4 ಕ್ಲಾಸ್ ನಡೀತೈತೆ. ಓಪನ್ ಚಾಲೆಂಜ್ ಆಗಿ ತೋರಿಸ್ತೀನಿ ನಾನು. ಅದರಲ್ಲಿ 3,500-4 ಸಾವಿರ ಜನಕ್ಕೆ ನಾನು ಫ್ರೀ ಮಿಷಿನ್ ಕೊಟ್ಟಿದ್ದೀನಿ. ಅದಕ್ಕೆ ನಮ್ಮ ತಂಗಿ ಕ್ಯಾರ್ನಾರಿಂದ ಬಂದವರು ನಮ್ಮ ಬಾವಾಜಿನವರು ಸಾಕ್ಷಿ. ಇಂಥ ಸಾಕ್ಷಿ ನಮ್ಮ ಹತ್ರ ಪೆಂಡ್ರೈವ್ ಸಮೇತ ಇದ್ದೀನಿ. ಇದೇ ಥರ ಹೆಣ್ಮಕ್ಳುಗಳು ಮದುವೆಗಳು ಮಾಡಿರೋದು ನಮ್ಮ ಹಿಂದೂಗಳ ಜಾತಿದು 38 ಮದುವೆ ಮಾಡಿರೋದು ನನ್ನ ಹತ್ರ ಪ್ರೂಫ್ ಇದೆ. ಕೆಲವು ಫೋಟೋಸ್ಗಳು ಇನ್ನೂ ಹಾಕಿಲ್ಲ, ಇಲ್ಲಿ ಇದೆ, ಎಲ್ಲ ಪ್ರೂಫ್ ಇದೆ. ಮದ್ರಸ ನಡೆಸ್ತಾ ಇರೋದು ಪ್ರೂಫ್ ಎಲ್ಲ ಇದೆ. ಆಮೇಲೆ ಒಂದು ನಿಮಿಷ, ಇದರ ಉದ್ದೇಶ ನೀವು ಇವಾಗ ಏನೀಗ ನ್ಯೂಸ್ ಚಾನಲ್ ಮಾಡಿದ್ದೀರಿ, ನಿಮ್ಗೆ ಹೇಳ್ತೀನಿ. ಅದೇನು ಇದೆಲ್ಲ ಮಾಡಿದ್ದೀನಿ ಅಲ್ವಾ, ಇದೆಲ್ಲ ನಾನು ಸೋಷಿಯಲ್ ಸರ್ವಿಸು ಬಡವರಿಗೋಸ್ಕರ ಮತ್ತು ಅವ್ರ ಮೆಡಿಷನಿಂದ ಹಿಡಿದು ಪ್ರತಿಯೊಂದು ಇಲ್ಲಿ ಮಾಡ್ಕೊಂಡು ಬಂದಿದ್ದು ನಮ್ಮ ಹುಣಸೂರಲ್ಲೇ ಗೊತ್ತಿಲ್ಲ.
ಇವಾಗ ನನ್ಗೆ ಗೊತ್ತಾಗ್ಬಾರ್ದು ಅನ್ನೋದಕ್ಕೆ ಕಾರಣದಿಂದ ನಾನು ಏನು ಮಾಡಿದ್ದೀನಿ, ನಾನು ಗೊತ್ತು ಮಾಡಬಾರ್ದು ಅಂದ್ಕೊಂಡೆ ನಾನು ಸುಮ್ಮನಿದ್ದೆ. ಇದು ಗೊತ್ತು ಮಾಡಿಸಿದ್ದು ಯಾರು ಅಂದರೆ ಒಂದು ಒಳ್ಳೆ ಪೇಪರ್ ಪತ್ರಿಕೆ. ನನಗೆ ಗೊತ್ತೇ ಇಲ್ಲ. ಸೀಮಿತವಾಗಿಲ್ಲ, ನನಗೆ ಎಲ್ಲ ತಾಲೂಕುಗಳಲ್ಲೂ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಾವು ಕೇರ್ನಗರ ತಾಲೂಕವರು, ಕೇರ್ನಗರದಲ್ಲಿ ಹಲವಾರು ಸಂಘಟನೆಗಳವರು ನಾವು ಅವರಿಂದ ಸಹಾಯನ ಪಡ್ಕೊಂಡಿದ್ದೀವಿ, ಸಹಾಯನ ತಗೋತಾ ಇದ್ದೀವಿ. ಇದು ಸಂಘ ಸಂಸ್ಥೆಗಳಾಗಬಹುದು. ಎಷ್ಟು ವರ್ಷದ ಪರಿಚಯ ಮೇಡಮ್ ನಿಮಗೆ ಅಬ್ದುಲ್ ಶುಕೂರ್ ಜಿಗೌಡ? ನಮಗೆ 10 ವರ್ಷದಿಂದ ಪರಿಚಯ. 10 ವರ್ಷದಿಂದ ಅವರಿಂದ ನಾವು ತುಂಬ ಸಹಾಯಗಳನ್ನು ನಮ್ಮ ಹೆಣ್ಮಕ್ಳುಗಳಿಗೆ ಮತ್ತು ಓದೋ ಮಕ್ಕಳುಗಳಿಗೆ ಎಲ್ಲರಿಗೂ ತುಂಬ ಹೆಲ್ಪನ್ನು ತಗೊಂಡಿದ್ದೀವಿ. ನಾವು ಬೇರೆ ತಾಲೂಕು, ಕೇರ್ನಗರ ತಾಲೂಕು, ಪ್ರಿಯಾಪಟ್ಟಣ ತಾಲೂಕು, ಚಾಮರಾಜನಗರದವರು ಎಲ್ಲ ಕಡೆ ನಾವು ಮಹಿಳಾ ಸಂಘದ ಒಂದು ಅಧ್ಯಕ್ಷೆ. ನಾನು ಕೂಡ ನಾನು ಮಹಿಳಾ ಘಟಕದಿಂದ ಬಂದು ತುಂಬ ಸಹಾಯಗಳನ್ನ ಅವರಿಂದ ತಗೋತಾ ಇದ್ದೀವಿ. ಯಾವುದೇ ಮಕ್ಕಳುಗಳಿಗೂ ಕೂಡ ಅವರು ಮಾಡಿಸಿದ್ದಾರೆ. ಈ ಪ್ರಿಯಾಪಟ್ಟಣ ತಾಲೂಕಲ್ಲಿ ಈಗ 2 ವರ್ಷದಲ್ಲಿ 38 ಮದುವೆಗಳಿಗೆ ಬಟ್ಟೆ, ತಾಳಿ, ಓಲೆ ಪ್ರತಿಯೊಂದನ್ನು ಮಾಡಿದ್ದಾರೆ. ನಾವೇ ನಿಂತು ಅದನ್ನೆಲ್ಲ ಮಾಡಿಸಿದ್ದೀವಿ. ಅವರೇ ಬಂದು ನಿಂತು ಮಾಡಿದ್ರು. ಅದು ಮಾಡಿಸಿದ ನಾನು ನಿಂತ್ಕೊಂಡು ಇದೇ ನಮ್ಮ ಬಾವಾಜಿ, ಇದೇ ನಮ್ಮ ತಂಗಿ ಬಂದು ಅದ್ರದ್ದು ಸಂಪರ್ಕ ನನ್ಗೆ ಗೊತ್ತಿಲ್ಲ ಅಂದ್ಕೊಂಡು ಇವ್ರ ಕೈಯಲ್ಲೇ ನಾನೇ ಮಾಡಿಸಿರೋದು ಮದುವೆ. ಕೆಲವು ಮದುವೆಗಳು ಏಜ್ ಆಗೋಕ್ಕಿಂತ ಮುಂಚೆ 16 ವರ್ಷ 17 ವರ್ಷದವರೆಲ್ಲ ಇದ್ರು. ಕೆಲವರು ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ 18 ವರ್ಷ ತುಂಬಿರೋ ಮಕ್ಕಳುಗಳಿಗೆ ಮಾತ್ರ ಒಂದು 38. ಮೇಡಮ್, ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿದವ್ರಿಗೆ ಮಾತ್ರ ಡಾಕ್ಟರೇಟ್ ಪದವಿ ಕೊಡೋರು, ಸುಮ್ಮನೆ ಕೊಡೋದಕ್ಕೆ ಬರೋದಿಲ್ಲ. ಅದು ಏನು ಸಮಾಜ ಸೇವೆಯನ್ನು ಅಬ್ದುಲ್ ಶುಕೂರ್ ಜಿ ಗುರುಗಳು ಮಾಡಿದ್ದಾರೆ ಅಂತ ನೀವು ಹೇಳ್ತೀರಿ? ಹೌದು ಸರ್, ಎಲ್ಲ ತಾಲೂಕುಗಳಲ್ಲೂ ಮಾಡ್ತಾ ಇದ್ದಾರೆ. ಅದರ ಪ್ರೂಫ್ಗಳಿದೆ. ನಾವು 10 ವರ್ಷದಿಂದ ಅವರ ಸಹಾಯಗಳನ್ನು ತಗೋತಾ ಇದ್ದೀವಿ. ಇದು ಅಂದರೆ ಇವರು ಹುಣಸೂರಿನವರು, ಹುಣಸೂರು ಒಂದಕ್ಕೆ ಸೀಮಿತವಾಗಿಲ್ಲ, ಎಲ್ಲ ತಾಲೂಕುಗಳಲ್ಲೂ ಮಾಡ್ಕೊಂಡು ಬಂದಿದ್ದಾರೆ ಸರ್. ಅವರ ಕಾರ್ಯವೈಖರಿನ ನೋಡಿ ಈಗ ಅವರಿಗೆ ಡಾಕ್ಟರೇಟ್ ಸಿಕ್ಕಿದೆ ಸರ್. ಈಗ ನೆಕ್ಸ್ಟ್ ಡಾಕ್ಟರೇಟ್ ಕೊಟ್ಟಿದ್ದಾರೆ ಸರ್. ಅದು ಸುಮ್ಮನೆ ಕೊಡುವಂತ ಸಂದರ್ಭ ಅಲ್ಲ. ಅವ್ರ ಸಾಧನೆ ಇದೆಯಲ್ಲ, ಹಿಂದಿನಿಂದ ಸುಮಾರು 30 ವರ್ಷಗಳಿಂದ, ಈಗ ನಮಗೆ ಅವ್ರಿಗೂ ಪರಿಚಯ 10 ವರ್ಷದ್ದೇ, ಆದರೆ ಅವ್ರ ಸಾಧನೆ 30 ವರ್ಷಗಳಿಂದ ಇದೆಯಲ್ಲ. ಯಾವತ್ತೂ ಅಯ್ಯೋ ಅಂತ ಬಂದವ್ರಿಗೆ ಅವ್ರು ಯಾವತ್ತೂ ಸಾಧನೆ ಏನು ಅವ್ರ ಕೈಲಾಗುತ್ತೆ ಅದನ್ನು ಮಾಡೇ ಕಳಿಸಿದ್ದಾರೆ ಸರ್. ಒಂದು ಹಾಸ್ಪಿಟ್ಲಲ್ಲಿ ಇವತ್ತೊಂದು ಆಪರೇಷನ್ ಮಾಡಬೇಕು ಸುಧಾ ಅವರು ಇವತ್ತು ಅವ್ರು ವೈಯಕ್ತಿಗತವಾಗಿ ಹೋಗಿ ಅವ್ರ ಕಾರಲ್ಲೇ ಕರ್ಕೊಂಡೋಗಿ ಬಿಡ್ತಾರೆ. ಯಾರೋ ಒಂದು ಆಕ್ಸಿಡೆಂಟ್ ಆದರೂ ಸುಧಾ, ಯಾರೋ ಸ್ಟೇಷನಲ್ಲೂ ಸುಧಾ ಅವ್ರಿಗೊಂದು ಅವಕಾಶ ಇಲ್ಲ, ಹೆಸರು ತಗೊಳ್ಳಲ್ಲ ಅಂದರೆ ಅವರೇ ಹೋಗಿ ಮಾಡಿಕೊಂಡು ನಾನು ಇದೀನಿ ಮಾಡಿಸಿ ಅಂತ ಹೇಳ್ತಾರೆ. ಯಾರಿದ್ದಾರೆ ಸರ್ ಇವತ್ತು? ಯಾರು ಮಾಡೋಕ್ಕೆ ಮುಂದೆ ಬರ್ತಾರೆ? ಅಯ್ಯೋ ನಮ್ಗೆ ಬೇಕು, ನಾವು ಕೈ ತೊಳ್ಕೊಂಡು ಮನ್ಗೆ ಹೋಗೋಣ ಅಂತ ಹೇಳ್ತಾರೆ. ಆದರೆ ಇವತ್ತು ಅವ್ರು ನಿಂತ್ಕೊಂಡು ಮಾಡಿಸ್ತಾರೆ ಅಂದರೆ ಸಾಧನೆ ಅಲ್ವಾ ಸರ್? ಇವತ್ತು ಒಂದು ತಾಲೂಕಿಗೆ ಅವರು ಆಗಿದ್ದರೆ ಸರ್ ಇವತ್ತು ಡಾಕ್ಟರೇಟ್ ಕೊಡೋಕ್ಕೆ ಯಾರೂ ಒಪ್ಪಲ್ಲ. ಇಡೀ ರಾಜ್ಯದಲ್ಲೂ ಹೆಸರು ಕೇಳಿ ಕೆಲವು ಸಂದರ್ಭದಲ್ಲಿ ಹಾಸನ ಜಿಲ್ಲೆ ಆಗ್ಬೋದು, ಇದು ನಮ್ಮ ಚಾಮರಾಜನಗರ ಜಿಲ್ಲೆ ಆಗ್ಬೋದು, ಪ್ರಿಯಾಪಟ್ಟಣ ತಾಲೂಕು ಎಲ್ಲ ಕಡೆ ಹೋಗಿ ಅವ್ರು ಅಬ್ದುಲ್ ಶುಕೂರ್ ಜಿ ಅಂದರೆ ಅವರೊಂದು ಹೆಸರುವಾಸಿ ಆಗಿದೆ. ಅಬ್ದುಲ್ ಶುಕೂರ್ ಜಿ ಗುರುಗಳ ನೀವು 25-30 ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಾ ಇದ್ದೀರಿ. ಡಾಕ್ಟ್ರಿಗೆ ಬಂದು ಎಷ್ಟು ತಿಂಗಳಾಯಿತು ನಿಮಗೆ? ಡಾಕ್ಟರ್ಗಳು ದಸರಾ ತಿಂಗಳಲ್ಲಿ ಬಂತು ಒಂದು 5 ತಿಂಗಳು. 5 ತಿಂಗಳಿಂದ ನಿಮಗೆ ಡಾಕ್ಟರೇಟಿಗೆ ಬಂದ ಮೇಲೆ ನಿಮ್ಮ ಜವಾಬ್ದಾರಿ ಪುನಃ ಜಾಸ್ತಿ ಆಯಿತು. ಜವಾಬ್ದಾರಿ 1ಕ್ಕೆ 4 ಜಾಸ್ತಿ ಆಯಿತು. ಹೌದೌದು. ಅದಕ್ಕೆ ನಾನು ಯಾವತ್ತೂ ಜಾಸ್ತಿ ಆಗಿದೆ ಅಂತ ಬೇಜಾರು ಮಾಡ್ಕೊಂಡಿಲ್ಲ. ಅದು ಮತ್ತೇನು ಜಾಸ್ತಿ ಓವರಾಗಿ ನಾನು ಮಾಡ್ತಾ ಇದ್ದೀನಿ ಹೊರತು ಅದನ್ನು ಕಡಿಮೆ ಮಾಡಿಲ್ಲ. ಇಲ್ಲ, ಇತ್ತೀಚೆಗೆ ನಾವು ನೋಡೋದು ಅಬ್ದುಲ್ ಶುಕೂರ್ ಜಿ ಸಮಾಜ ಸೇವೆಯ ಜೊತೆಯಲ್ಲಿ ಕೆಲವಾರು ರಾಜಕೀಯ ವ್ಯಕ್ತಿಗಳ ಜೊತೆಯಲ್ಲಿ ಓಡಾಡ್ತಾ ಇದ್ದೀರಿ. ಈಗ ಏನು ದಾವಣಗೆರೆಯಲ್ಲಿ ಏನೋ ಒಂದಾಗಿದೆ ಸಿಚುವೇಶನ್, ಅಲ್ಲಿ ಒಬ್ಬರು ಪೈಲ್ವಾನರು ಒಂದು ಚುನಾವಣೆಗೆ ನಿಂತಿದ್ದರು ತಮ್ಮ ಜನಾಂಗದವರೇ. ಆ ರೀತಿ ತಾವೇನಾದರೂ ರಾಜಕೀಯಕ್ಕೆ ಬರುವ ಉದ್ದೇಶ ತಮ್ಮಲ್ಲಿ ಇದೆಯಾ ಅಂತ? ಹಾಂ ಸರ್, ಇದೇನೆ ಅಂತಂದ್ರೆ ನೋಡಿ ಸರ್, ನನಗೆ ರಾಜಕೀಯ ಅನ್ನೋದೇ ಹುಚ್ಚಿಲ್ಲ ಸರ್. ಖಂಡಿತ ಹೇಳ್ತಾ ಇದ್ದೀನಿ. ನನಗೆ ಒಂದೇ ಹುಚ್ಚಿರೋದೇನೆಂದರೆ ನಾನು ಯಾವತ್ತೂ ರೈತನಿಗೆ ಹೀರೋ ಆಗಿರಬೇಕು ಹೊರತು ರಾಜಕೀಯದವ್ರಿಗೆ ಹೀರೋ ಆಗಿದ್ದು ನಾನು ತಯಾರಿಸ್ತೀನಿ. ಡಾಕ್ಟರೇಟ್ ಬರೋದಕ್ಕೆ ಮೂಲ ಕಾರಣ ಅವ್ರ ಸಮಾಜ ಸೇವೆ ಮತ್ತು ರೈತ ಜೊತೆಗೆ ಒಗ್ಗೂಡಿರೋದೇ ಮುಖ್ಯ ಕಾರಣ. ಅವ್ರಿಗೆ ಡಾಕ್ಟರೇಟ್ ಬರೋದಕ್ಕೆ ಅದು ಹೆಚ್ಚಾಗಿ ಸಾಮಾಜಿಕವಾಗಿ ತೊಡಸ್ಕೊಂಡಿರೋದು ಶೋಷಿತ ವರ್ಗದವ್ರಿಗೆ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ನೊಂದವರ ಧ್ವನಿಯಾಗಿದ್ದಾರೆ ಅವರು. ಅದು ಅವ್ರಿಗೆ ಡಾಕ್ಟರೇಟ್ ಬರೋದಕ್ಕೆ ಅದೊಂದು ಪುರಸ್ಕಾರ. ಜೊತೆಗೆ ರೈತರ ಸಂಜೀವನಿ, ರೈತರ ಜೊತೆ ಎಲ್ಲ ಒಡನಾಟಗಳಲ್ಲೂ ಬೆಳೆದಿದ್ದಾರೆ. ರೈತ ಮುಖಂಡರು ನಾವು ಇನ್ನೊಂದು ನೋಡ್ತಾ ಇದ್ದೀವಿ, ಇವರು ಯಾವುದೇ ಇತ್ತೀಚೆಗೆ ಯಾವುದೇ ಕಾರ್ಯಕ್ರಮ ಮಾಡಲಿ, ಯಾವುದೇ ಸಂದರ್ಶನ ಮಾಡಲಿ, ಯಾರಿಗಾರು ಹೆಲ್ಪ್ ಮಾಡಲಿ, ಆ ಸಹಾಯದ ಜೊತೆಗೆ ತಂದೆ ತಾಯಿಯಂದಿರನ್ನ ಮರಿಬೇಡಿ, ಹಿರಿಯರನ್ನು ಗೌರವಿಸಿ ಅಂತೇಳಿ ಎಲ್ಲ ಕಾರ್ಯಕ್ರಮದಲ್ಲೂ ಹೇಳ್ತಾನೆ ಬಂದಿದ್ದಾರೆ. ಇದು ಅವರು ಮೇಲ್ ಬರೋದಕ್ಕೆ ಇದು ಒಂದು ಪಂಕ್ತಿ ಅವ್ರಿಗೆ ಒಂದು ಒಳ್ಳೇದು ಅಂತ ಅನಿಸುತ್ತೆ ಸರ್. ಎಲ್ಲದಕ್ಕೂ ಪ್ರಮುಖವಾಗಿ ಮುಖ್ಯವಾಗಿರೋ ಅಂಶ, ನಾವು ಭೂಮಿಗೆ ಬರ್ತೀವಿ ಅಂದರೆ ಯಾರು ಕಾರಣ ಸರ್? ನಮ್ಮ ತಂದೆ ತಾಯಿನೇ. ತಂದೆ ತಾಯಿನ ಮರ್ತವ್ರು ಎಲ್ಲರೂ ಉದ್ಧಾರ ಆಗಿರೋದು ನೀವು ನೋಡಿದ್ದೀರಾ? ತಂದೆ ತಾಯಿನ ಎಷ್ಟು ಗೌರವಿಸ್ತೀವಿ, ತಂದೆ ತಾಯಿನ ಎಷ್ಟು ಅಭಿನಂದಿಸ್ತೀವಿ, ತಂದೆ ತಾಯಿನ ಎಷ್ಟು ನಾವು ಹೃದಯದಲ್ಲಿ ಆಲಾಡಿಸ್ತೀವಿ. ಅವ್ರು ಇವತ್ತು ತುಂಬ ಮೇಲ್ಮಟ್ಟದಲ್ಲಿ ಬೆಳೆದಿದ್ದಾರೆ. ಅದಕ್ಕೆ ತಂದೆ ತಾಯಿನ ಯಾವಾಗಲೂ ಶೋಷಿತ ವರ್ಗದವ್ರಿಗೆ ಸೇರಿಸಬಾರ್ದು, ನಮ್ಮ ದೇವರಾಗಿ ಸೇರಿಸ್ಕೋಬೇಕನ್ನೋದು ನಮ್ಮೆಲ್ಲರ ಆಸೆ, ನಮ್ಮ ಗುರುಗಳದ್ದು ಅದೇ ಆಸೆನೇ. ಗುರುಗಳೇ, ಈ ಸಭೆಗಳಲ್ಲಿ ಇದನ್ನೇ ನೀವು ಒಂದು ಚಾನಲ್ ಮಾಡ್ತೀವಿ ಅಂತ 24/7 ಅಂತ ಹಾಕ್ಕೊಂಡಿದ್ದೀರಿ.
ಈಗ ಒಂದು ಹಾಯ್ ಬೆಂಗಳೂರು ಇರ್ಬೋದು, ಲಂಕೇಶ್ ಪತ್ರಿಕೆ ಇರ್ಬೋದು, ಅದರ ಸಂಪಾದಕರೆಲ್ಲ ಇವತ್ತು ಜೈಲಲ್ಲಿ ಇದ್ಬಿಟ್ಟು ಬಂದಿರೋರೇನೆ. ಯಾಕೆಂದರೆ ಯಾರು ನಿಷ್ಠೂರವಾಗಿ ಸತ್ಯ ಸಂಗತಿಯನ್ನು ಹೊರ ಹಾಕ್ತಾರೋ ಅವರು ಎಲ್ಲರಿಗೂ ನಿಷ್ಠೂರವಾದಿ. ತಾವಿದರಲ್ಲಿ ನಿಮ್ಮ ಪಾತ್ರ ಏನು ಅಂತ ಹೇಳ್ತೀರಿ? ನಮ್ಮ ಪಾತ್ರ ಏನಿಲ್ಲ ಸರ್, ಇದು ನಮ್ಗೇನು ಅನ್ನೋದೇ ನನಗೆ ಗೊತ್ತಿದ್ದಿಲ್ಲ. ನಮ್ಮ ಪೇಪರ್ ಪತ್ರಿಕಾರಿಗಳು ಮತ್ತು ಟಿ ವಿ ಅವರೆಲ್ಲ ನಮಗೆ ಫ್ರೆಂಡ್ಗಳಾದರು. ಅವರೆಲ್ಲ ಏನು ಮಾಡಿದ್ರು, ನೀವು ಹಿಂಗೆ ಇರಬಾರ್ದು, ಮೇಲ್ಮಟ್ಟದಲ್ಲಿರಬೇಕು, ನಾವು ತೊಗೊಂಡೋಗ್ತೀವಿ ಅಂತ. ಇವತ್ತು ನನಗೆ ಮೇಲ್ಮಟ್ಟದಲ್ಲಿ ತೊಗೊಂಡು ಹೋಗಿರೋರು ಇವತ್ತು ಯಾರು ಅಂತ ಅಂದರೆ, ಸತ್ಯವಾಗಿ ಹೇಳ್ತೀನಿ, ಒಂದು ಪೇಪರ್ ಪತ್ರಿಕಾರ ಫಸ್ಟು ನನಗೆ ತೊಗೊಂಡಿದ್ದೀನಿ ನನಗೆ. ಆಮೇಲೆ ಇಡೀ ಪೇಪರ್ ಟಿ ವಿ ಅವರು ಬಂದರು, ಪ್ರತಿಯೊಂದು ಟಿ ವಿ ಅವರು ಬಂದರು, ಅವರೆಲ್ಲ ತೊಗೊಂಡೋದ್ರು. ಈಗ ನೀವು ಬಂದ್ರಿ, ನೀವೆಲ್ಲ ತೊಗೊಂಡೋದ್ರಿ. ಇದು ಉದ್ದೇಶ ಏನು ಅಂತ ಅಂದರೆ ಸರ್, ನೋಡಿ ಸರ್, ಮೊದಲಿಂದಾನು ನಾನೇನು ಹೇಳ್ತೀನಿ, ನ್ಯಾಯಕ್ಕೆ ತಲೆ ಬಗ್ಗಿಸಿ, ಅನ್ಯಾಯ ಇರೋ ಜಾಗ ಯಾವತ್ತೂ ತಲೆ ಎತ್ತಿ ನಡೀಲಿ. ನಾವು ಯಾವತ್ತೂ ನ್ಯಾಯಕ್ಕೋಸ್ಕರ ಇರಬೇಕು ಸರ್. ಟಿ ವಿನೇ ಇರ್ಬೋದು, ಇಲ್ಲ ಮಾತಾಡ್ಬೋದು, ಇಲ್ಲ ಪೇಪರ್ನವ್ರು ಇರ್ಬೋದು, ಯಾರೇ ಇರಲಿ ಸರ್. ಇನ್ನೊಬ್ಬರ ಹತ್ರ ನಾವು ಲಂಚ ತೊಗೊಂಡು ಇನ್ನೊಬ್ಬರಿಗೆ ನಾವು ಮೋಸ ಮಾಡಿಬಿಟ್ಟು ಅವ್ರ ಹತ್ರ ಹಿಂದೆ ತೊಗೊಂಡು ಮುಂದೆ ಒಂದು ಮಾತಾಡ್ಬಿಟ್ಟು ಹೋಗೋಂಥದ್ದು ಶ್ರೀನ ಹೊರತು ಯಾರ ಹತ್ರ ಈಸ್ಕೊಂಡಿಲ್ಲ ನಾನು. ಅದೇ ಉದ್ದೇಶ ಮಾಡಿಕೊಂಡು ನನ್ನ ಚಾನಲ್ ಓಪನ್ ಏನಕ್ಕೆ ಮಾಡಿದ್ದೀನಿ ಅಂತ ಅಂದರೆ, ಕೆಲವು ನಾನು ನೋಡ್ದಂಗೆ ಅಲ್ಲೊಂದು ಸತ್ಯ ಇರೋದನ್ನು ಸುಳ್ಳು ಮಾಡೋರೆ, ಆ ಜಾಗಕ್ಕೆ ನನಗೆ ಹೋಗಿ ಮಾತಾಡೋಕೆ ಒಂದು ಪವರ್ ಇತ್ತು. ಏನೋ ನಮ್ಮ ರಾಜ್ಯಾಧ್ಯಕ್ಷರಿಗೆ ಕಡೆ ನನಗೆ ಪವರ್ ಇತ್ತು, ನನ್ನಲ್ಲಿ ಏನು ಬೇಕಾದರೂ ಮಾಡ್ಬೋದಾಯ್ತಲ್ಲಿ. ಬಟ್ ನಾನು ಮಾಡಿಲ್ಲ. ಯಾಕೆಂದರೆ ರೈತರುಗಳು ಯಾವ ಟೈಮಲ್ಲಿ ಹೆಂಗೆ ಟರ್ನ್ ಆಯ್ತಾರೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದ್ದಿಲ್ಲ. ಈಗ ನನಗೆ ಫುಲ್ ಪವರ್ ಬಂದಿದೆ. ಈಗ ಗೌರ್ಮೆಂಟು ಡೆಲ್ಲಿಂದ ರಿಜಿಸ್ಟರ್ ಆಗಿ ಬಂದಿರೋದು, ಚೆನ್ನೈಯಿಂದ ರಿಜಿಸ್ಟರ್ ಆಗಿ ಬಂದಿರೋದು, ಫುಲ್ ಗೌರ್ಮೆಂಟ್ ರಿಜಿಸ್ಟರ್ ಆಗಿ ಬಂದಿರೋದು. ಈ ಪವರಿಂದ ಅಂಥ ಅನ್ಯಾಯಗಳನ್ನು ನಾನು ತಡೆಯೋಕ್ಕೋಸ್ಕರನೇ ಇದನ್ನು ಮಾಡಿರೋದು. ರಾಜ್ಯಾಧ್ಯಕ್ಷ, ನೀವು ಬೆಂಗಳೂರಿಂದ ಬಂದಿದ್ದೀರಿ. ಪತ್ರಕರ್ತರು ಪ್ರಶ್ನೆ ಕೇಳಿದ್ರೆ ಇನ್ನೂ ಕ್ಲಿಯರ್ ಆಗಿದೆ. ಈ ಚಾನಲ್ ನೀವು ಪ್ರಚಾರಕ್ಕೋಸ್ಕರ ಸಮಾಜ ಸೇವೆ ಮಾಡ್ತಾ ಇದ್ರ, ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ರ ಅಂತ ಕೇಳಿದೆ. ಈ ಚಾನಲ್ ಓಪನ್ ಮಾಡಲಿಕ್ಕೆ ಡಾಕ್ಟರ್ ಸುಕ್ಕೂರವರೊಬ್ಬರೇ ನಿರ್ಣಯ ತಗೊಂಡು ಮಾಡಿಲ್ಲ. ಆದಷ್ಟು ಮೇಧಾವಿಗಳು, ಬುದ್ಧಿಶಾಲಿಗಳು, ಸಮಾಜ ಚಿಂತಕರೆಲ್ಲ ಸೇರಿಕೊಂಡು ಎಲ್ಲ ನಿರ್ಣಯ ಮಾಡಿ ಒಂದು ಚಾನಲ್ ಮಾಡಿದ್ರು ಅಂದರೆ, ಯಾವುದೋ ಒಂದು ಹಳ್ಳಿನಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಆಗ್ತದೆ, ಒಂದು ಟ್ರೈಬಲ್ಸ್ ಕಾಲದಲ್ಲಿ, ಅಲ್ಲಿಗೆ ಮಾಧ್ಯಮದಲ್ಲೆಲ್ಲ ಕರ್ಕೊಂಡು ಹೋಗೋಕ್ಕೆ ಅವ್ಯವಸ್ಥೆಗಳಾಗಿರ್ತವೆ. ಇವ್ರದೇ ಒಂದು ಚಾನಲ್ ಆದರೆ ಅದು ಆ ಕಾರ್ಯಕ್ರಮವನ್ನು ಶೂಟ್ ಮಾಡಿ ಪಬ್ಲಿಷ್ ಮಾಡಿದಾಗ ಏನಾಗುತ್ತೆ, ಅಟ್ಲೀಸ್ಟ್ ಈಗ ಮಹಿಳಾ ಸಂಗೀತ ಹೊಲಿಗೆ ಯಂತ್ರಗಳು ಅದು ಭಾಳಷ್ಟು ಅವ್ರುಗಳಾದ್ರೂ ನೋಡಿದ್ರೆ ನಾವು ಟಿ ವಿನಲ್ಲಿ ಬಂದರೆ ಖುಷಿ ಆಗುತ್ತೆ. ಮತ್ತು ಕೆಲವು ಆ ಭಾಗದಲ್ಲಿರುವಂಥವ್ರು ಆ ಟಿ ವಿ ನೋಡಿದಾಗ ನಾವು ಅದಕ್ಕೆ ಇನ್ವಾಲ್ವ್ಮೆಂಟ್ ಆಗಬೇಕು ಅನ್ನೋ ಒಂದು ಆಸಕ್ತಿ ಬರುತ್ತೆ. ಆ ಒಂದು ಉದ್ದೇಶದಿಂದ ಇಟ್ಕೊಂಡು ಈ ಚಾನಲ್ ಆಗಿದೆ ಹೊರತು ಯಾವುದೇ ಕಾರಣಕ್ಕೂ ಪ್ರಚಾರದ ಅವಶ್ಯಕತೆ ಇಲ್ಲ. ಕಾರಣ ಏನಂದರೆ, ಈ ತಮಗೆ ಗೊತ್ತು ಪುನೀತ್ ರಾಜ್ಕುಮಾರ್ ಅವರು ಸಾಯೋವರೆಗೂ ಅವ್ರು ಏನು ಮಾಡೋದು ಯಾರಿಗೂ ಗೊತ್ತಿಲ್ಲ. ಅವರು ಸತ್ತ ಮೇಲೆ ಅವ್ರು ದೇವ್ರ ಥರ ಎಲ್ಲರಿಗೂ ಕೆಲಸ ಮಾಡಿರೋದು. ಈ ಇವರು ಶುಕ್ರು ಮಾಡೋ ಕೆಲಸಗಳು ಈ ಬೀದಿಗೆ ಗೊತ್ತಾಗ, ಆ ಬೀದಿಗೆ ಗೊತ್ತಾಗಲ್ಲ, ಆ ಬೀದಿಗೆ ಗೊತ್ತಾಗಲ್ಲ. ಬಟ್ ಪ್ರಯೋಜನ ತಕ್ಕೊಂಡು ಜನಗಳಿಗೆ ಅನುಕೂಲ ಆಗ್ತಾ ಇರಲಿಲ್ಲ, ಅದು ಆತ್ಮತೃಪ್ತಿ ಆಗ್ತಿದೆ. ಈಗ ನಮ್ಮ ಲೋಕೇಶ್ ಬಾಬು ಹೇಳಿದ್ರು, ಆ ಪತ್ರಿಕೆಲ್ಲ ಜೈಲಿಗೆ ನಾವು ಜೈಲಿಗೆ ಹೋಗಿ ಬಂದವ್ರೆ ಅಂದರೆ ಡೆಫರ್ಮೇಷನ್ ಹಾಕೊಂಡು ಜೈಲಿಗೆ ಬಂದವು. ಈ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳ ಮಾರಾಟ ಪ್ರಕರಣ ಟ್ರೇಸ್ ಔಟ್ ಮಾಡಿ ನಾನು ಅದ್ರ ಉದ್ದೇಶಕ್ಕೆ ಆಗದವರು ಒಂದು ಬೋಗಸ್ ಕೇಸ್ ಆಗಿ ಅದು ವಜಾ ಆಯ್ತು ಬಿಡಿ. ಬಟ್ ಪತ್ರಿಕೆಯಲ್ಲಿ ಬಂದಾಗ ಈ ಕೇಸ್ ವಗೇರೆಗೆಲ್ಲ ಎದುರುಬಿಟ್ರೆ ಪತ್ರಿಕೆ ಆಗಲ್ಲ. ಈಗ ಇದಕ್ಕೆ ಅಂಥ ಸಂದರ್ಭಗಳು ಬರೋಲ್ಲ. ಕಾರಣ ಅಂದರೆ, ಇದನ್ನು ಯಾವುದಾದ್ರು ಪಬ್ಲಿಷ್ ಮಾಡೋರು 4 ಜನ ಕೂತ್ಕೊಂಡು ಸಮಾಜಕ್ಕೆ ಕಳಂಕ ಆಗಬಾರ್ದು, ಆ ರೀತಿ ಇದ್ದರೆ ಮಾತ್ರ ಕಟ್ ಮಾಡಿದ್ರೆ. ಇಲ್ಲ ಅಂದರೆ ಅದನ್ನ ಯಾರೇ ವಿರೋಧಿಸಿದ್ರು ಅದು ಪಬ್ಲಿಷ್ ಮಾಡೋದು ಖಚಿತಾನೆ. ಅದೇನೇನು ಆಗೋಂಥ ಲಾಸು ಇಲ್ಲ. ಈ ಪುಸ್ತಕಾಟಿ ಪ್ರಸಾರಗಳ ಅವಶ್ಯಕತೆ ಇಲ್ಲ. ಈ ಚಾನಲ್ಗೆ ಪ್ರಾಮಾಣಿಕವಾದ ಪ್ರಚಾರ ಸಿಗಬೇಕು, ಪ್ರಾಮಾಣಿಕವಾದ ಸೇವೆ ನಡೀಬೇಕು. ಈ ಚಾನಲ್ನ 4 ಜನಕ್ಕೆ ಅನುಕೂಲ ಆಗಬೇಕು. ಈ ಮೂಲ ಉದ್ದೇಶ ಇಟ್ಕೊಂಡು ಎಲ್ಲರೂ ಸೇರಿ ಇದರಿಂದ ಭಾಳ ಜನ ಭೇದಾಗಳಿದ್ದಾರೆ. ಅವ್ರ ಎಲ್ಲ ಅಭಿಪ್ರಾಯ ತಗೊಂಡು ಚೆನ್ನಾಗಿದೆ ಹೊರತು ಇವರು ಈ ಕಾರ್ಯಕ್ರಮಕ್ಕೆ ಈ ಚಾನಲ್ ಮಾಡ್ಕೊಳ್ಬೇಕು, ಪ್ರಸಾರ ತಗೊಳ್ಬೇಕು ಅನ್ನೋ ಆಸಕ್ತಿ ಅಬ್ದುಲ್ ಸುಕ್ಕಾರ್. ರಾಜ್ಯಾಧ್ಯಕ್ಷರು, ನೀವು ಬೆಂಗಳೂರಿಂದ ಬಂದಿದ್ದೀರಿ, ರೈತ ಸಂಘದ ರಾಜ್ಯಾಧ್ಯಕ್ಷರು ತಾವು. ರಾಜ್ಯದ ಒಂದು ಪ್ರಚಾರ ಸಮಿತಿ ಅಧ್ಯಕ್ಷರು ಅಬ್ದುಲ್ ಶುಕೂರ್ಜಿಯವರು. ಅವ್ರ ಮೇಲೆ ನೀವು ನಂಬಿಕೆ ಇಟ್ಟು ಬಂದಿದ್ದೀರಾ ಚಾನಲ್ ಮಾಡಿದ್ದಾರೆ ಅಂತ, ಇಲ್ಲ ವಿಶ್ವಾಸಕ್ಕೋಸ್ಕರ ಬಂದಿದ್ದೀರಾ? ನಿಮ್ಮ ಸಲಹೆ ಸಹಕಾರ ಅವ್ರಿಗೆ ಹೇಗಿರುತ್ತೆ ಸರ್? ಸರ್, ನಾವು ಮೈಸೂರು ಟು ಬೆಂಗಳೂರಿನಲ್ಲಿ ನಮ್ಮದು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಅನ್ನೋ ಒಂದು ಹೆಡ್ ಆಫೀಸ್ ಇದೆ. ಅದರಲ್ಲಿ ನಮ್ಮ ಗುರೂಜಿಯವ್ರನ್ನ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದ ಪ್ರಚಾರ ಸಮಿತಿಯ ರಾಜ್ಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತೀವಿ. ಹಾಗಾಗಿ ಅವರ ಸೇವೆ, ಅವರ ಕೊಡುಗೆ ಅಪಾರವೇ ಇದೆ. ಅದನ್ನು ಗುರುತಿಸಿ ಕೂಡ ನಾವು ಕೂಡ ಅವರು ನಮ್ಮ ಬಳಿ 6 ತಿಂಗಳು ವರ್ಷ ನಮ್ಮನ್ನು ಚೆಕ್ ಮಾಡಿ ರೈತ ಪರ್ವ ಆಗಿದೆ, ಜನ ಆಗಿದ್ದಾರೆ ಚೆಕ್ ಮಾಡಿ ಕೂಡ ನಮ್ಮಲ್ಲಿ ಬಂದಿದ್ದಾರೆ. ಅವ್ರಿಗೆ ಇಷ್ಟ ಆಗಿ ನಮ್ಮ ರೈತ ಪರ್ವ ಬಂದರು. ಹಾಗೆ ನಮಗೂ ಕೂಡ ಗುರೂಜಿ ತುಂಬ ಇಷ್ಟ ಆಗಿದ್ದಾರೆ.
ಯಾವುದೇ ಜಾತಿ ಭೇದ ಇಲ್ಲ, ಎಲ್ಲ ಸಮುದಾಯದನ್ನು ಒಗ್ಗೂಡಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಮೇನಾಗಿ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ ನಮಗೂ ಕೂಡ ನೀವು ಸ್ವಾರ್ಥಿಗಳಂದ್ರೂ ಪರವಾಗಿಲ್ಲ, ರೈತ ಪರವೂ ಕೂಡ ಇದೆ. ನೀವು ಹೇಳಿದಾಗ ಸರ್ ಹೇಳಿದಾಗ ಎಲ್ಲ ಹಳ್ಳಿಗಳಿಗೂ ಎಲ್ಲ ಒಂದು ಕಾಡುಗಳಿಗೂ ಎಲ್ಲ ಮೀಡಿಯಾದ್ರು ಬರೋಲ್ಲ. ಹಾಗಾಗಿ ರೈತ ಪರ್ವದ ಒಂದು ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರಾದ ಮೀಡಿಯಾನೇ ಕೂಡ ಇರೋದ್ರಿಂದ ಈಗ ನಮಗೂ ಕೂಡ ಒಂದು ಇನ್ನೂ ಆದಷ್ಟು ಬೇಗ ಸಿಗುತ್ತೆ ಅಂತ ನಾವು ಕೂಡ ಭಾವಿಸಿದ್ದೀವಿ. ಇದೇ ವೇಗದಲ್ಲಿ ನಮ್ಮ ಗುರುಜಿಯವರು CEO ಕೂಡ ಆಗಿದ್ದಾರೆ. ನಮ್ಮ ಇಡೀ ಕರ್ನಾಟಕ ರೈತ ಪರ ವತಿಯಿಂದ ಅಭಿನಂದಿಸ್ತಾ ಇದ್ದೀವಿ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಅವರು ಒಳ್ಳೆ ಕೆಲಸ ಮಾಡಿದ್ರೂ ಪರವಾಗಿಲ್ಲ, ಯಾರ್ದೋ ದುಡ್ಡು ಇಸ್ಕೊಂಡು ನಮ್ಮ ಪರವಾಗಿ ನ್ಯೂಸ್ ಹಾಕಿ ಅಂತ ದುಡ್ಡು ಪಡ ತೊಗೊಂಡು ಏನೂ ಮಾಡೋದು ಬೇಡ. ಕೆಲಸ ಇದ್ದರೂ ಪರವಾಗಿಲ್ಲ, ಆರಾಮಾಗಿ ಇದ್ಬಿಡ, ನ್ಯೂಸೇ ಬೇಡ, ಕೆಟ್ಟದ್ಕಂತೂ ಕೈ ಹಾಕ್ಬಿಡಿ. ನೊಂದ ಜೀವಗಳಿಗೆ 4 ಜೀವಗಳಿಗೆ ನ್ಯಾಯ ಕೊಡಿಸಿ ಅದು ಒಂದು ಅಳಿಲು ಸೇವೆ ಕಡೆ ಅದೇ ದೊಡ್ಡ ಮಟ್ಟಿಗೆ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡೋಗಲಿ ಅಂತೇಳಿ ನಮ್ಮ ರೈತ ಪರವತಿಯಿಂದ ನಾವೆಲ್ಲರೂ ಕೂಡ ನಿಮಗೆ ಒಳ್ಳೆಯದಾಗಿ ಅಂತ ಕೇಳ್ಕೊತಾ ಇದ್ದೀವಿ ಸರ್. ಕೊನೆಯದಾಗಿ ಅಬ್ದುಲ್ ಶುಕೂರ್ ಜಿ ಗುರುಗಳೇ, ನಿಮ್ಮ ಚಾನಲ್ ಹೆಸರು AS ನ್ಯೂಸ್. ಏನು ಸರ್ AS ನ್ಯೂಸ್ ಅಂದರೆ? AS ನ್ಯೂಸ್ ಅಂದರೆ AS ಅಂತಂದ್ರೆ ನನ್ನ ಹೆಸರು ಸರ್, ನ್ಯೂಸ್ ಅಂತ ಅಂದರೆ ಪಬ್ಲಿಕ್ ಮಾಡೋದು. AS ಅಂದರೆ ನನ್ನ ಹೆಸರು ಸರ್, ಅಬ್ದುಲ್ ಶುಕೂರ್ಗೆ ಅಂತ, ಅಬ್ದುಲ್ ಶುಕೂರ್ ಚಾನಲ್ ಅಂತ ಗೊತ್ತಿರೋದು. ಇದು ಏನಂತ ಅಂದ್ರೆ ಉದ್ದೇಶ ಏನಂದ ಸರ್, ಒಂದು 4 ಜನಕ್ಕೆ ಒಂದು ನ್ಯಾಯ ಸಿಗಲಿ, ಒಳ್ಳೇದಾಗಲಿ. ಅನ್ಯಾಯ ಆದಾಗ ಸ್ವಲ್ಪ ನಾವು ಎಲ್ಲ ತಡಿಯವ, ಆಮೇಲೆ ನಮ್ಮದು ಅಂದ್ಕೊಂಡು ಮಾಡ್ಕೊಂಡು ಹೋಗ್ಬಾರ್ದು. ಪಬ್ಲಿಕ್ಗೋಸ್ಕರನೂ ಮಾಡಿದ್ದೀವಿ. ಎಲ್ಲೇ ಏನೇ ಅನ್ಯಾಯ ಆಗ್ತಾ ಇದ್ರು ಅಬ್ದುಲ್ ಶುಕೂರ್ ಗುರುಗಳದ್ದು ಆಫೀಸ್ ಇದೆ UP ಬರೋಲ್ಲಿ, ದರ್ಗಾ ರೋಡು, ರತ್ನಾಪುರಿ ರೋಡಲ್ಲಿ ರೈತರ ಸಂಘದ ದೊಡ್ಡ ಬೋರ್ಡ್ ಹಾಕಿದ್ದೀನಿ. ಎಲ್ಲೇ ಯಾವುದೇ ಅನ್ಯಾಯ ಆಗ್ತಾ ಇದ್ರು ಬರೀ ಒಂದು ಫೋನ್ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ, ಫೋನ್ ನಂಬರ್ ಇರುತ್ತೆ ಇದರಲ್ಲಿ. ಮತ್ತು ನನ್ನ ಮೊಬೈಲಲ್ಲಿ, ನನ್ನ ಚಾನಲಲ್ಲಿ, ಪ್ರತಿಯೊಂದರ ಲೋಗಲ್ಲಿ, ಪ್ರತಿಯೊಂದರಲ್ಲೂ ನನ್ನ ನಂಬರ್ ಬರ್ತಾ ಇರುತ್ತೆ. ಪ್ರತಿಯೊಂದು TVಲಿ ನನ್ನ ವಯಸ್ಸು ಮತ್ತು ನನ್ನ ಮಾತು ಮತ್ತು ನನ್ನ ಫೋನ್ ನಂಬರ್ ಎಲ್ಲ ಬರುತ್ತಾ ಇರುತ್ತೆ. ನನ್ನ ನಂಬರ್ ತೊಗೊಳ್ಳಿ. ಅಂಥದ್ದು ಏನು ಪ್ರಾಬ್ಲಮ್ ಇದ್ರೂ ನನಗೆ ಅರ್ಧ ರಾತ್ರಿಗೆ ಆಗಲಿ ನನಗೆ ಫೋನ್ ಮಾಡಿ. ಅಂಥದ್ರಲ್ಲಿ ಇವತ್ತು ನಾನೊಂದು ವಿಶ್ವಾಸ ಆಗಿ ನಾನೊಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಇದು ವಿಡಿಯೋ ನಿಜವಾಗ್ಲೂ ಆಗಬೇಕು. ಯಾಕಂದರೆ ಇವತ್ತು ಒಂದು ದೊಡ್ಡ ಮಟ್ಟಿಗೆ ಬೆಳೆದಿದ್ದೀನಿ ನಾನು. ನನ್ನ ದೊಡ್ಡ ಅಣ್ಣ ಈಗ ಬಂದು ಅವ್ರ ಪರವಾಗಿ 4 ಮಾತಾಡ್ತೀನಿ. ನಿಜವಾಗ್ಲೂ ಅವ್ರಿಗೆ ಸ್ಟಾರ್ಟಿಂಗ್ ನಾವು ನೋಡಿದಾಗ ಇವ್ರ ಬಗ್ಗೆ ಗೌರವ ನಮಗೆ ಹೇಗೆ ಬಂತು ಅಂದರೆ, ಮುಸ್ಲಿಮ್ಸಲ್ಲಿ ಸಾಮಾನ್ಯ ಅವರು ಮಸೀದಿಗೆ ಹೋಗ್ತಾರೆ, ಅವರನ್ನು ನಾವು ನೋಡಿದ್ದೀವಿ. ನಾವು ಕೂಡ ಹಿಂದೂಗಳು ಕೂಡ ನಾವು ಮುಸ್ಲಿಂ ಇದಕ್ಕೆ ಹೋಗ್ತೇವೆ, ಮಸೀದಿಗೆ ಹೋಗ್ತೇವೆ, ಕೈ ಮುಗಿತೇವೆ, ಬರ್ತೇವೆ. ಅಂದರೆ ಇವರು ದೇವಸ್ಥಾನಗಳಿಗೆ ಬಂದು, ಎಲ್ಲ ಹಿಂದೂ ದೇವಸ್ಥಾನಗಳಿಗೆ ಬಂದು ಅಲ್ಲೊಂದು ಪೂಜೆ ಮಾಡಿಸೋಂಥದ್ದಾಗಲಿ, ಅಲ್ಲಿ ಬಣ್ಣ ಹೊಡಿಸಿ ಅಲ್ಲಿ ಕಾರ್ಯಕ್ರಮಗಳನ್ನು ಮಾಡೋಂಥದ್ದಾಗಲಿ ಯಾರೂ ಅಷ್ಟು ಮಾಡಿಲ್ಲ. ಇವ್ರು ಬಂದು ಅದನ್ನು ಮಾಡಿದ್ರು. ಆಗ ನಮಗೆ ಇವ್ರ ಮೇಲೆ ತುಂಬ ಗೌರವ. ಆದರೂ ಈಗಿನಲ್ಲೂ ಇದ್ದಾರಲ್ಲ ಅಂತ ಹೇಳಿ ನಾವು ಅವ್ರನ್ನ ಭೇಟಿ ಮಾಡಿ ಮಾತಾಡಿದಾಗ ಅವ್ರು ಏನೇನು ಮಾಡ್ತಿದ್ದಾರೆ ಅಂತ ನಮಗೆ ವಿಚಾರಗಳು ಗೊತ್ತಾಯಿತು. ಹಾಗಾಗಿ ಅವರಿಂದ ನಾವು ಸಹಾಯಗಳನ್ನು ಪಡೆಯೋಕ್ಕೆ ಶುರು ಮಾಡಿದ್ವಿ. ನಿಮ್ಮ ಮಾತು ಸತ್ಯ ಮೇಡಮ್. ನಾವು ಅವ್ರ ಜೊತೆಲೇ ಒಂದು ಸತಿ ಇಲ್ಲಿ ಮಲೆಮಹದೇಶ್ವರ ದೇವಸ್ಥಾನ ಮಾರುತಿ ಬಡಾವಣೆಗೆ ಹೋಗಿದ್ದು. ಅಲ್ಲಿ ಬಂದಾಗ ಏನೋ ಕಳ್ತನ ಆಗಿದೆ ಅಂತೇಳಿ ದೇವಸ್ಥಾನ ಆಡಳಿತ ಮಂಡಳಿಯವ್ರು ಹೇಳಿದ ತಕ್ಷಣ 3 CC ಕ್ಯಾಮ್ರಾನ ಹಾಕ್ಕೊಟ್ರು. ಅಂದರೆ ಜಾತಿದು ಒಂದು ಭೇದ ಇಲ್ಲ ಅವ್ರಿಗೆ ಅನ್ನೋದ್ರ ಬಗ್ಗೆ, ಧರ್ಮ ಜಾತಿ ಏನೂ ನೋಡಲ್ಲ. ಬಂದು ಪೂಜೆ ಮಾಡಿಸೋದು ಅದೆಲ್ಲ ತುಂಬಾ ಗೌರವ ಕೊಡುವಂಥ ವಿಚಾರಗಳು ಸರ್. ಸರ್, ಆ ಸಂದರ್ಭದಲ್ಲಿ ನಾನೊಂದು ವಿಚಾರ ಹೇಳ್ತೀನಿ. ಇವತ್ತು ಗುರೂಜಿಯವರು, ನಮ್ಮ ಬಾಬಾಜಿಯವರು ಏನು ಹೇಳ್ತಾರೆ ಅಂದರೆ, ಇವತ್ತು ನಂಬ್ತೀರಾ ಸರ್, ಒಬ್ಬರು ಮುಸಲ್ಮಾನರು ಶನಿದೇವ್ರು ನಾಟಕ ಆಡಿದ್ದಾರೆ, ನಂಬ್ತೀರಾ ನೀವು? ನಂಬ್ತೀರಾ ಸರ್ ನೀವು? ಖಂಡಿತ ನಂಬಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ಅದನ್ನು ಆಡಿದ್ದಾರೆ. ಯಾಕಂದರೆ ಆ ಪಾತ್ರ ಮಾಡಿ ಇವತ್ತು ಅವರು ಸಹಿ ಅನ್ಸ್ಕೊಂಡಿದ್ದಾರೆ. ಅವತ್ತು ಸಮಾಜದವರು ನೀವು ಈ ಪಾತ್ರ ಮಾಡ್ತಾ ಇದ್ದೀರಾ, ನೀವು ಸಮಾಜಕ್ಕೆ ನೀವು ಸರೋದಲ್ಲ ಅಂತ ಅವರು ಸಮಾಜದವ್ರು ಹೇಳಿದ್ರು ಸಹ ಅವ್ರು ಅವತ್ತು ಯಾವುದಕ್ಕೂ ಧೃತಿ ಕೇಳ್ದೇ ಇವತ್ತು ಪಾತ್ರ ಮಾಡಿ ಅದೊಂದು ಪಾತ್ರಕ್ಕೆ ಇವತ್ತು ಸಮಾಜದಲ್ಲಿ ನಾನು ಒಬ್ಬ ಇದ್ದೀನಿ, ನಾನೊಬ್ಬ ಹಿಂದೂ ವಿರೋಧಿ ಅಲ್ಲ ಅಥವಾ ನಾನು ಮುಸಲ್ಮಾನ ಪರವಾಗಿಲ್ಲ ಅಂತ ಅವರು ತೋರಿಸ್ಕೊಟ್ಟಿರೋ ಕಾರಣ ಅವ್ರು ಮಾಡಿರೋಂಥ ಸಮಾಜ ಸೇವೆ, ಅವ್ರು ಮಾಡಿರೋಂಥ ಪಾತ್ರ, ಆ ಪಾತ್ರಕ್ಕೋಸ್ಕರ ಈಗಲೂ ಹೇಳ್ತಾರೆ, ಇವತ್ತು ನಾವು ಜೊತೆಲಿದ್ದಾಗ ಸರ್ವ ಸಮಾನತೆಯಿಂದ ಜೊತೆಲಿ ಹೋಗೋಕ್ಕೆ ಹೊರತು ನಾವು ಯಾವತ್ತೂ ನಾವು ಮಾಡ್ಕೊಂಡು ಹೋಗ್ಬಾರ್ದು. ನಮ್ಮ ಸಮಾಜದಲ್ಲಿ ನಮ್ಮ ಜೊತೆಲಿದ್ದಾಗ ನಮ್ಮ ಮಸೀದಿಲಿ ಬೇಕಾದ್ರೆ ಅದನ್ನು ಮಾಡ್ಕೊಳ್ಳೋಣ, ಬಟ್ ಸಮಾಜ ಜೊತೆ ಇರುವಾಗ ನಾವು ಯಾವ ಕಾರಣಕ್ಕೂ ಸುದ ಅದನ್ನು ಬೆಳೆಸ್ಕೊಳ್ಳೋದು ಒಳ್ಳೇದಲ್ಲ ಅಂತ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಅವರೊಬ್ಬರು ಸಮಾಜದವರು, ಮುಸಲ್ಮಾನರಲ್ಲ, ಅವರು ಎಲ್ಲ ಸಮಾಜದ ಪರವಾಗಿದ್ದರಿಂದ ಅವ್ರಿಗೆ ಈ ಸಭೆಯಲ್ಲಿ ತುಂಬ ಹೃದಯದಿಂದ ಸ್ವಾಗತ ಮಾಡಿ ಈ ಚಾನೆಲ್ ಎತ್ತರ ಅಂದರೆ ಹಿಮಾಲಯ ಪರ್ವತದಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತಾ, ಯಾವುದಕ್ಕೂ ಎದೆಗುಂದದೇ ಚಾನಲ್ನ ಜರ್ಸ್ಕೊಂಡು ಹೋಗಲಿ ಅಂತೇಳಿ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೀನಿ. ಅವರು ಈ ಚಾನೆಲ್ ಓಪನ್ ಮಾಡಿದ್ದಾರೆ, ಏನೋ ಮುಂದಕ್ಕೆ ಹೋಗ್ಲಿ ಅಂತ ಒಳ್ಳೆಯದಾಗಲಿ. ಹಿರಿಯವರು ತಂದೆ ಸ್ಥಾನದಲ್ಲಿ ಮಟ್ಟಕ್ಕೆ ಬರೋಕ್ಕೆ ಇವ್ರಿಗೆ ನಾನು ತುಂಬ ನನ್ನ TV ಅವ್ರಿಗೆ ನಾನು ಈ ಅಡ್ವರ್ಟೈಸ್ ಕೊಟ್ಟಿದ್ದೀನಿ, ಮತ್ತು ಚಾನಲಲ್ಲಿ ಕೊಟ್ಟಿದ್ದೀನಿ, ಹಾಗೂ ಮತ್ತು ಪ್ರತಿಯೊಂದು ಪೇಪರಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, TVಲೆಲ್ಲ ಬಂದಿದ್ದೀನಿ, TVಲೆಲ್ಲ ಹೇಳಿದ್ದೀನಿ.
ಯಾವ್ದ್ರ ಬಗ್ಗೆ ಜಾಸ್ತಿ ಹೇಳಿದ್ದಾನೆ ನಮ್ಮ ಅಣ್ಣ. ಏನಕ್ಕೆ ಅಣ್ಣನ ಬಗ್ಗೆ ಹೇಳಿದ್ದೀನಿ ಅಂತಂದರೆ, ಇವತ್ತು ಜನ ಹೇಳ್ತಾರೆ ಅಣ್ಣ ತಮ್ಮದಿರಲ್ಲಿ ವೈರಿ ಬಂದ್ಬಿಟ್ರೆ ಭಾಳ ಕಷ್ಟ ಬದುಕೋಕ್ಕಾಗಲ್ಲ ಅಂತ. ಅದೆಲ್ಲ ಸುಳ್ಳು. ನಮ್ಮ ಮನಸ್ಸು ಯಾವ ಥರ ಇರುತ್ತೆ ಆ ಥರ ಅವರು. ನಾವು ಸುದ್ದಾಗಿದ್ರೆ ಅವರು ಸುದ್ದ, ಅವರು ಸುದ್ದಾಗಿದ್ರೆ ನಾವು ಸುದ್ದ. ಇದಕ್ಕೆ ನಾನೇ ಕಾರಣ. ಯಾಕೆಂತಂದ್ರೆ ನಾನೊಂದು 12-13 ವರ್ಷದ ಹುಡುಗ ಅವ್ರ ಜೊತೆ ನಾನು ಹೋಗಿದ್ದೆ, ನಮ್ಮ ಅಣ್ಣನ ಜೊತೆ ಹೋಗ್ಬಿಟ್ಟು ನೋಡ್ರಿ ಇಷ್ಟೊಂದು ಜನ, ಇವತ್ತು ಇಷ್ಟೊಂದು ಜನ, ಲಕ್ಷಾಂತರ ಜನ ನನ್ನ ಹಿಂದೆ ಇದ್ದಾರೆ, ನನ್ನ ನ್ಯೂಸ್ ಎಲ್ಲ ನೋಡ್ತಾರೆ ಅಂತಂದ್ರೆ ಇವತ್ತು ಕಾರಣ ಏನಂತಂದ್ರೆ ಇವತ್ತು ನಮ್ಮ ದೊಡ್ಡಣ್ಣನೇ ಕಾರಣ. ಏನಕ್ಕೆ ಕಾರಣ ಅಂತಂದರೆ ಇದು ಹೇಳ್ಬಿಡ್ತೀನಿ. ಅವತ್ತು ಅವ್ರ ಜೊತೆಯಲ್ಲಿ ನಾನು ಇದ್ದೆ, ನಮ್ಮ ಅಣ್ಣಿರೆಲ್ಲ ಇದ್ರು. ಅವರು ನಮಗೆ ಒಂದು ಹೇಳ್ತೀನಿ ವಿಷಯ ಕೇಳ್ಕೊಳ್ಳಿ, ನನಗೆ ಮೂರು ಥರ ಅವ್ರಿಗೆ ಪಡ್ಕೊಂಡಿದ್ದೀನಿ. ಒಂದು, ಮೊದಲನಾಗೆ ನನ್ನ ದೊಡ್ಡಣ್ಣ. ಎರಡನೇಗೆ ನನಗೆ ತಂದೆ ಇಲ್ಲ, ಅವರೇ ನನಗೆ ತಂದೆ, ಅವರೇ ನನ್ನ ತಂದೆ. ಮೂರನೇಗೆ ನನ್ನ ಜೀವನ ಪೂರ್ತ ತಿಂದು ನಾನು ಸಾಕು ಅನ್ನಷ್ಟು ತಿನ್ನಷ್ಟು ನನಗೆ ವಿದ್ಯೆ ಕಲಿಸಿರೋರು ಒಂದು ಗುರು. ನನಗೆ ವಿದ್ಯೆ ಕಲಿಸಿರೋ ಗುರು. ನನ್ನ ಕುಲ್ಮೆ ಕೆಲಸ ಆಗ್ಬೋದು, ಮರದ ಕೆಲಸ ಆಗಿರ್ಬೋದು, ನನ್ನ ಪ್ರತಿಯೊಂದು ಕೆಲಸ ಕಲಿಸಿ ನನಗೆ ರೋಡ್ಗೆ ತಂದುಬಿಟ್ಟಿರೋದು ನನ್ನ ದೇವರು ಅಂತ ಅಂದರೆ ಇವರೇ. ಪ್ರತಿಯೊಂದು ಜಾಗ ಆಯ್ತಾ. ಎರಡನೇದೇನಂತ ಅಂದರೆ, ಇವತ್ತು ನಾನು ಒಂದು ಜಾಗದಲ್ಲಿ ನಾನು ಕೂತ್ಕೊಂಡು ಇವತ್ತು ನನಗೆ ನನ್ನ ಇವತ್ತು ಒಂದು ಕುಲ್ಮೆ ಹಾಕಿ ನನಗೆ ಮದುವೆ ಮಾಡಿ ಸರ್, ಮದುವೆ ಅವತ್ತೊಂದು ದಿವಸ ನನ್ನ ಹತ್ರ 5 ರೂಪಾಯಿ ಇಲ್ದಿರೋ ಕಾರಣಕ್ಕೆ ನಮ್ಮ ಅಣ್ಣ ನನಗೆ ಮನೆ ಕಟ್ಟಿ ಮದುವೆ ಮಾಡಿ ನನ್ನ ನಿಕ್ಕರು ಬನೀನು ಬಟ್ಟೆ ಎಲ್ಲ ಕೊಡಿಸಿ ನನಗೆ ಹೆಂಡತಿ ಒಂದು ಜೀವನ ಮಾಡ್ಕೊಂಡು ಹೋಗುವಂಥ ಒಂದು ಅಂಗಡಿ ಕುಲ್ಮೆ ಹಾಕಿ ಕೊಟ್ಟು ಒಂದು ದಾರಿಗೆ ತೊಗೊಂಬಂದು ಕೊಟ್ಟಿದ್ದು ಮಹಾನ್ ವ್ಯಕ್ತಿ ಅಂತಂದ್ರೆ ನಮ್ಮ ಅಣ್ಣ. ಇವತ್ತು ಅವ್ರ ಹೆಸರಲ್ಲಿ ಅವ್ರ ಹತ್ರ ಕೈ ಹಿಡ್ದಿರೋದಕ್ಕೆ ನಾನು ಇವತ್ತು ಈ ಮಟ್ಟಿಗೆ ಬಂದಿದ್ದೀನಿ. ಒಂದು, ಮೊದಲನಾಗೆ ನನ್ನ ತಾಯಿ ಆಶೀರ್ವಾದ ಎಲ್ಲೋದ್ರೂ ಇದೆ. ಎರಡನೇದು ನಮ್ಮ ಅಣ್ಣನ ಆಶೀರ್ವಾದ ಇದ್ದೇ ಇದೆ, ನನಗೆ ಗೊತ್ತೋದು. ನಾಲ್ಕನೇದು ಇಡೀ ನಮ್ಮ ಜನತೆದು ಎಲ್ಲ ನನ್ನ ಅಣ್ಣ ತಂದೆ ಎಲ್ಲರಿಗೂ ನನ್ನ ಆಶೀರ್ವಾದ ಇದೆ ಅಂತ ನಾನು ನಂಬಿದ್ದೀನಿ. ಆಲ್ರೆಡಿ ನನಗೆ ಗೊತ್ತಾಗಿದೆ, ನಾನು ನಂಬಿದ್ದೀನಿ. ಎಲ್ಲರ ಆಶೀರ್ವಾದ ನನ್ನ ತಲೆ ಮೇಲೆ ಇದ್ದೇ ಇದೆ. ಯಾಕೆಂದರೆ ಈ ಮಟ್ಟಿಗೆ ಬೆಳಿಬೇಕಂದ್ರೆ ಜನಾನ ಕಾರಣ ಅಲ್ವಾ. ಅದಕ್ಕೋಸ್ಕರ ಇವತ್ತು ನಮ್ಮ ಜನ ಇವತ್ತು ನಾನು ಈ ಮಟ್ಟಿಗೆ ಬಂದಿದ್ದೀನಿ ಅಂದರೆ ನಮ್ಮ ದೊಡ್ಡಣ್ಣ ನನಗೆ, ಅವ್ರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಡಲಿ, ಅವ್ರ ಮನೆಯಲ್ಲಿ ನೆಮ್ಮದಿಯಾಗಿ ಜೀವನ ಮಾಡಿಕೊಂಡು ಅವ್ರಿಗೆ ಒಳ್ಳೆ ಜೀವನ ಕೊಡಲಿ. ಅಸ್ಸಲಾಂ ಅಲೈಕುಂ, ನಮಸ್ಕಾರಗಳು. ಈ ರಾಜ್ಯದ ಎಲ್ಲ ಸಮಸ್ತ ನಾಗರಿಕರುಗಳಿಗೆ ನನ್ನ ಈ AS TV ನ್ಯೂಸ್ 24 ಚಾನಲ್ನ ಈ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ. ಹಾಗೂ ನೀವುಗಳು ಮಾಧ್ಯಮದವರು ಪ್ರತಿಯೊಂದು ದಿನ ನಮ್ಮ ಗುರುಜಿ ಇದು ಏನಾದರೂ ಒಂದು ಫಂಕ್ಷನ್ ಇರಲಿ, ಏನಾದರೂ ಇರಲಿ, ಆದರೂ ಕೂಡ ನೀವೆಲ್ಲ ಇವರಿಗೆ ಸ್ಪಂದಿಸ್ತೀರಾ. ನಿಮಗೂ ಯಾಕಂದರೆ ಈ ಜಾಸ್ತಿ ಅಭಿನಂದನೆಗಳು ಯಾರಿಗೆ ಹೇಳ್ಬೇಕಂದ್ರೆ, ಈ ನಮ್ಮ ಲೋಕೇಶ್ ಬಾಬೂಜಿಯವರು ಮತ್ತು ಗುಲ್ಶನ್ ಮತ್ತು ಪಮ್ಮಣ್ಣ ಪ್ರತಿಯೊಬ್ಬರು ಚಾನಲ್ನವರು ಆದಷ್ಟು ಮಂದಿ ಭೇದ ಇವ್ರನ್ನ ಸ್ಪಂದಿಸ್ತೀರಾ. ಇವರು ಏನು ಮಾಡಿರ್ತಾರೆ ಇವ್ರ ಕಾರ್ಯಗಳು ಎಲ್ಲ ಇವ್ರಿಗೆ ನೀವು ಮಾಧ್ಯಮದಲ್ಲಿ ಹಾಕಿ ನೀವು ಕೂಡ ಬೆಳೆಸ್ತಾ ಇದ್ದೀರಾ ಅಂತ ಕೇಳ್ಕೊತಾ ಇದ್ದೀನಿ. ಅಲ್ಲಿ ಏನಂದರೆ ನೀವು ಕೇಳಿದ್ರೆ ನೀವು ಏನು ನಿಮ್ಮ ಉದ್ದೇಶ ಅಂದರೆ ಇವ್ರಿಗೆ ಬೇಕು. ಪ್ರತಿಯೊಂದು ಹಳ್ಳಿಗೂ ರೈತರ ಪರವಾಗಿ ಹೋರಾಡ್ತಾರೆ. ಮತ್ತು ಬರೀ ರೈತರ ಪರವಾಗಿ ಅಂತಲ್ಲ, ಈ ಚಾನಲ್ಲು ಇಡೀ ತಾಲೂಕು ಇಡೀ ರಾಜ್ಯ ಮಟ್ಟಕ್ಕೆ ಬೇಕು ಇವರು. ಯಾಕಂದರೆ ಇವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಇವ್ರು 4 ಮಾತಾಡೋದಕ್ಕೆ ನೀವೆಲ್ಲ ಮಾಧ್ಯಮದವರು ನಿಮ್ಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ನಮ್ಮ ಗುರೂಜಿನೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಜವಾಬ್ದಾರಿನೂ ಕೊಡ್ತೀನಿ ಅಂತ ಹೇಳೋರೆ ನನಗೆ ಈ ಚಾನಲ್ ನಡೆಸೋಕ್ಕೋಸ್ಕರ. ಅದಕ್ಕೋಸ್ಕರ ಇದಕ್ಕೆಲ್ಲ ನಮ್ಮ ಗುರೂಜಿ ಪರವಾಗಿ ನಮಗೆ ಎಲ್ಲ ಆಶೀರ್ವಾದ ಕೊಟ್ಟು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್. AS 24x7 ಚಾನಲ್ ಓಪನ್ ಆಗ್ತಾ ಇದೆ. ಅದರ ಮುಖ್ಯಸ್ಥರು ಶ್ರೀಯುತ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿಗಳು. ಏನೋ ದಿಟ್ಟತನದಿಂದ, ಒಂದು ನಿಷ್ಠೂರತೆಯಿಂದ ನಿರಂತರವಾಗಿ ಯಾರಿಗೂ ತೊಂದರೆ ಆಗ್ದಂಗೆ, ಯಾರಿಗೂ ಎದುರುಕೊಳ್ಳದೆ ಹಾಗೆ ನ್ಯೂಸ್ಗಳನ್ನು ನಾನು ವರದಿ ಮಾಡ್ತೀನಿ ಅಂತೇಳಿ ಇವತ್ತೊಂದು ಹೊಸದಾಗಿ ನ್ಯೂಸ್ ಚಾನಲನ್ನು ಮಾಡಿದ್ದಾರೆ. ಅವ್ರಿಗೆ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದಂಥ ಬೊಮ್ಮಣ್ಣವರು, ಖಜಾಂಚಿಯಾದಂಥ ನಾನು, ನಮ್ಮ ಸಮಸ್ತ ಬಳಗದ ವತಿಯಿಂದ ನಮ್ಮ ಅಬ್ದುಲ್ ಶುಕೂರ್ ಗುರೂಜಿಗಳಿಗೆ ಗೌರವಿಸ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಗೌರವವನ್ನು ಅವ್ರು ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ.
ತುಂಬ ಹಿರಿಯರು ಅಬ್ದುಲ್ ಶುಕೂರ್ ಜಿ ಗುರುಗಳು ಒಳ್ಳೆಯ ಸ್ಥಾನದಲ್ಲಿದ್ದಾರೆ, ಡಾಕ್ಟರೇಟನ್ನು ಪಡ್ಕೊಂಡಿದ್ದಾರೆ. ಇದು ನಿರಂತರವಾಗಿ ಅವರಿಂದ ಜನಗಳಿಗೆ ಒಳ್ಳೆಯದಾಗಲಿ, ಎಲ್ಲರ ಜೊತೆಯಲ್ಲಿ ಸ್ಪಂದಿಸಲಿ ಅಂತ ಹೇಳ್ತಾ ಅವ್ರಿಗೆ ಗೌರವಿಸ್ತಾ ಇದ್ದೀವಿ. ಧನ್ಯವಾದಗಳು. ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ನ ಸಮಸ್ತ ಜನರ ಪರವಾಗಿ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೀವಿ. ನಮಸ್ಕಾರ. ಆರೋಗ್ಯ ಒಳ್ಳೆದಾಗಲಿ, ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರಿಗೂ ಹಿರಿಯವರು ಅಂತ ನಮ್ಮ ಇವತ್ತು ಎಸ್ ಚಾನಲ್ ವತಿಯಿಂದ 24 ಅವರ್ಸು ಇವತ್ತು ನಮ್ಮ ಲೋಕೇಶ್ ಬಾಬು ಅವರು ಇರ್ಬೋದು, ನಮ್ಮ ಬೆಂಗಳೂರಿಂದ ನಮ್ಮ ಚಾನಲ್ ಅವರು ಬಂದವರು ಗುಲ್ಶನ್ ಅವರು, ನಾವು ನಮ್ಮ ಮೈಸೂರಿಂದ ಲೋಕಲ್ ಕಲಬುರಗಿಯಿಂದ ಬೊಮ್ಮಣ್ಣ ಅವರು ಬಂದಿದ್ದಾರೆ. ಇವತ್ತು ಎಲ್ಲರೂ ಸುಲ್ಪಾರಾಧನೆಯಿಂದ ಇವತ್ತು ASTV ಚಾನಲಿಂದ ದೇವರಿಗೆ ಒಳ್ಳೆಯದಾಗಲಿ, ಆಯುಷ್ ಆರೋಗ್ಯ ಕೊಳ್ಳಿ ಅಂತ ನಾನು ಹಾರೈಸ್ತೀನಿ. ಹಾಗೂ ಇವತ್ತು ನಾನು ಈ ಮಟ್ಟಿಗೆ ಬರಬೇಕಾದ್ರೆ ಈ ಮಟ್ಟಿಗೆ ಇವತ್ತು ಬರಬೇಕಾದ್ರೆ ಇವತ್ತು ಎಲ್ಲ ಈ ಟಿವಿನವರು, ಪೇಪರ್ನವರು, ಚಾನಲ್ ಅವರನ್ನೇ ಕಾರಣ. ಇದಕ್ಕೋಸ್ಕರ ನಾನು ಪೇಪರ್ ಟಿವಿ ಚಾನಲ್ ತುಂಬ ಲೈಕ್ ಮಾಡ್ತೀನಿ, ತುಂಬಾ ಲೈಕ್ ಮಾಡ್ತೀನಿ. ಅದಕ್ಕೋಸ್ಕರ ನಮ್ಮ ಕಡೆಯಿಂದ ASTVಯಿಂದ ಇವತ್ತೊಂದು ಸನ್ಮಾನ ಮಾಡಿದ್ದೀವಿ. ಎಲ್ಲರ ಜೈ ಹಿಂದ್, ಜೈ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.